पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। पूज्यपाद सद्गुरु शिवानंद महास्वामिಗಳವರನ್ನು, पूज्यपाद मल्लिकार्जुन महाश्रीಗಳವರನ್ನು, पूज्यपाद ಚನ್ನಬಸವ ಮಹಾಶ್ರೀಗಳವರನ್ನು, पूज्यಪಾದರಾದ ವಿಶ್ವಸಂತರಾಗಿರುವಂತಹ ಸಿದ್ದೇಶ್ವರರನ್ನು ಸ್ಮರಣೆ ಮಾಡಿ ಬಸವಾದಿ ಪ್ರಮುಖರಲ್ಲಿ ಶರಣೆಂದು ಪುರಾಣಾಂತ ಪೂಜ್ಯ ಶ್ರೀ ಚನ್ನಬಸವ ದೇವರ 34ನೆಯ ಪುಣ್ಯಾರಾಧನೆಯ ಶುಭ ಸಮಾರಂಭ, ಕೊನೆಯ ದಿವಸದ ಜಪಯೋಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವೇದಮೂರ್ತಿ ಬಸಯ್ಯ ಸ್ವಾಮಿಗಳವರಲ್ಲಿ ಹಾಗೂ ದೇವಿಯ ಆರಾಧಕರು, ಶಕ್ತಿಯನ್ನು ತಮ್ಮಲ್ಲಿ ಅವತರಿಸಿಕೊಂಡಿರ್ತಕ್ಕಂಥವರು ಪೂಜ್ಯಪಾದ ಪ್ರಹ್ಲಾದ್ ದಾದಾಜಿಯವರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಶಿವಸ್ವರೂಪಿಗಳಾದ ತಾಯಂದರೆ ಶರಣರೇ ಮತ್ತು ಮಕ್ಕಳೇ ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿವರೆಗೆ ನಾವೆಲ್ಲ ಸರಿಯಾಗಿ 1.5 ಗಂಟೆಯವರೆಗೆ ಜಪಯೋಗದಲ್ಲಿ ಭಾಗವಹಿಸಿದ್ದೆವು. ಅದೆಲ್ಲದ ಅನುಭವವನ್ನು ತಾವೆಲ್ಲ ಮಾಡಿಕೊಂಡಿದ್ದೇವೆ. ಈಗ ಪ್ರಹ್ಲಾದ್ಜಿಯವರಿಂದ ಒಂದು ದೇವತಾ ಸ್ತುತಿಯಾದ ಮೇಲೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಚಲೋ ಎಲ್ಲರ ಬಯಕೆಯು ಬಾಳಿನ ಭಾಗ್ಯೋದಯಕ್ಕಾಗಿ ತಾಯಿಯಾಗೆ ನೀನು ಮಕ್ಕಳು ಕೋರುವುದೇನು, ತಾಯಿಯಾಗೆ ನೀನು ಮಕ್ಕಳು ಕೋರುವುದೇನು, ಎಲ್ಲರಿತ ಅಮ್ಮ ನೀನು ನಿನ್ನಯ ಶರಣು ನಾನು. ಮನೆಯು ಬೆಳಗಲಿ ನಮ್ಮ ಮನವು ಬೆಳಗಲಿ, ಶಾಂತಿಯು ತುಂಬಲಿ ನೆಮ್ಮದಿ ಮೂಡಲಿ, ಶಾಂತಿಯು ತುಂಬಲಿ ನೆಮ್ಮದಿ ಮೂಡಲಿ, ನಮ್ಮಿ ಬಾಳಲಿ ಮನೆಯು ಬೆಳಗಲಿ. ಎಲ್ಲ ಪೂಜೆಯು ಎಲ್ಲ ವ್ರತಗಳು ಸುಖವನ್ನು ಕೋರುವ ಸಲುವಾಗಿ, ಎಲ್ಲರ ಆಸೆಯು ಎಲ್ಲರ ಬಯಕೆಯು ಬಾಳಿನ ಭಾಗ್ಯೋದಯಕ್ಕಾಗಿ ತಾಯಿಯಾಗಿ ನೀನು ಮಕ್ಕಳು ಕೋರುವುದೇನು, ತಾಯಿಯಾಗಿ ನೀನು ಮಕ್ಕಳು ಕೋರುವುದೇನು, ಎಲ್ಲರಿತ ಅಮ್ಮ ನೀನು ನಿನ್ನಯ ಶರಣು ನಾನು. ಮನೆಯು ಬೆಳಗಲಿ ನಮ್ಮ ಮನವು ಬೆಳಗಲಿ, ಶಾಂತಿಯು ತುಂಬಲಿ ನೆಮ್ಮದಿ ಮೂಡಲಿ, ಶಾಂತಿಯು ತುಂಬಲಿ ನೆಮ್ಮದಿ ಮೂಡಲಿ, ನಮ್ಮಿ ಬಾಳಲಿ ಮನೆಯು ಬೆಳಗಲಿ. ಬಾಳಿನ ನೌಕೆ ಬಿರುಗಾಳಿಯಲಿ ಮುಳುಗದ ಹಾಗೆ ಕಾಪಾಡು, ನಾಡಿನ ಬದುಕು ಸಿಹಿಯಾಗಿರಲು ಕರುಣೆಯ ನೋಟದಿ ನೋಡು, ಕೈ ಹಿಡಿದೆನ್ನ ನಡೆಸು ತಾಯಿಯ ಪ್ರೇಮದಿ ಹರಸು, ಕೈ ಹಿಡಿದೆನ್ನ ನಡೆಸು ತಾಯಿಯ ಪ್ರೇಮದಿ ಹರಸು, ಕತ್ತಲೆ ಅಳಿಸು
ಮನೆಯು ಬೆಳಗಲಿ, ನಮ್ಮ ಮನವು ಬೆಳಗಲಿ, ಶಾಂತಿಯು ತುಂಬಲಿ, ನೆಮ್ಮದಿ ಮೂಡಲಿ, ಶಾಂತಿಯು ತುಂಬಲಿ, ನೆಮ್ಮದಿ ಮೂಡಲಿ, ನಮ್ಮಿ ಬಾಳಲಿ, ಮನೆಯು ಬೆಳಗಲಿ. ಸದಾ ಕಾಲ ಮನಸ್ಸು ಮಾತೆ ನಿನ್ನ ಭಜಿಸಿದೆ, ನಾನು ನನಗೆ ಎನದೆ ನಿನ್ನ ಹಾಡು ಹಾಡಿದೆ. ಸದಾ ಕಾಲ ಮನಸ್ಸು ಮಾತೆ ನಿನ್ನ ಭಜಿಸಿದೆ, ನಾನು ನನಗೂ ಎನದೆ ನಿನ್ನ ಹಾಡು ಹಾಡಿದೆ. ಆರು ಗುಣವ ಗೆಲ್ಲಲೆಂಬ ಮನಸ್ಸು ಮಾಡಿದೆ, ನಿನ್ನ ಪಾದದಲ್ಲಿ ನೆಮ್ಮದಿಯ ಹುಡುಕಿದೆ. ಕರುಣಿಸು ತಾಯೇ ಸವದತ್ತಿಯ ಮಾಯೆ, ಶ್ರೀಯಾದಿಶಕ್ತಿ ಜಗದಂಬೆ. ಕರುಣಿಸು ತಾಯೇ ಸವದತ್ತಿಯ ಮಾಯೆ, ಶ್ರೀಯಾದಿಶಕ್ತಿ ಜಗದಂಬೆ. ಮಲಪ್ರಭೆಯ ಅಲೆಯಲೆಯಲಿ ಗೆಜ್ಜೆಯನಾದ, ಅದು ಕೇಳಿದಾಗ ಮನಸ್ಸಿಗೆ ಭಕ್ತಿಯ ಸ್ವಾದ. ಮಲಪ್ರಭೆಯ ಅಲೆಯಲೆಯಲಿ ಗೆಜ್ಜೆಯನಾದ, ಅದು ಕೇಳಿದಾಗ ಮನಸ್ಸಿಗೆ ಭಕ್ತಿಯ ಸ್ವಾದ. ಏಳು ಕೊಳದ ಭಂಡಾರದ ಕಣಕಣದಲ್ಲೂ, ಏಳು ಕೊಳದ ಭಂಡಾರದ ಕಣಕಣದಲ್ಲೂ, ನಿನ್ನ ಪಾದಧೂಳಿಯ ಕಂಡಿನಲ್ಲ. ಕರುಣಿಸು ತಾಯೇ ಸವದತ್ತಿಯ ಮಾಯೆ, ಶ್ರೀಯಾದಿಶಕ್ತಿ ಜಗದಂಬೆ. ಕರುಣಿಸು ತಾಯೇ ಸವದತ್ತಿಯ ಮಾಯೆ, ಶ್ರೀಯಾದಿಶಕ್ತಿ ಜಗದಂಬೆ. ಮಾತೆ ಎಂದೊಡೆ ರೋಗ ನೀ ಗುಣಪಡಿಸಿ, ನಿನ್ನ ನಂಬದೆ ಹೋದರೆ ಸೀರೆಯ ಉಡಿಸಿ. ಮಾತೆ ಎಂದೊಡೆ ರೋಗ ನೀ ಗುಣಪಡಿಸಿ, ನಿನ್ನ ನಂಬದೆ ಹೋದರೆ ಸೀರೆಯ ಉಡಿಸಿ. ಋಷಿ ಮುನಿಗಳು ನಿನ್ನ ಮಹಿಮೆ ಕಂಡು ಬೆರಗಾಗಿ, ಋಷಿ ಮುನಿಗಳು ನಿನ್ನ ಮಹಿಮೆ ಕಂಡು ಬೆರಗಾಗಿ, ಓಡಿ ಓಡಿ ಬಂದರು ನಿನ್ನ ದರ್ಶನಕ್ಕಾಗಿ. ಕರುಣಿಸು ತಾಯೇ ಸವದತ್ತಿಯ ಮಾಯೆ, ಶ್ರೀಯಾದಿಶಕ್ತಿ ಜಗದಂಬೆ. ಕರುಣಿಸು ತಾಯೇ ಸವದತ್ತಿಯ ಮಾಯೆ, ಶ್ರೀಯಾದಿಶಕ್ತಿ ಜಗದಂಬೆ. ಸದಾ ಕಾಲ ಮನಸ್ಸು ಮಾತೆ ನಿನ್ನ ಭಜಿಸಿದೆ, ನಾನು ನನಗೂ ಎನದೆ ನಿನ್ನ ಹಾಡು ಹಾಡಿದೆ. ಆರು ಗುಣವ ಗೆಲ್ಲಲೆಂಬ ಮನಸ್ಸು ಮಾಡಿದೆ, ನಿನ್ನ ಪಾದದಲ್ಲಿ ನೆಮ್ಮದಿಯ ಹುಡುಕಿದೆ. ಕರುಣಿಸು ತಾಯೇ ಸವದತ್ತಿಯ ಮಾಯೆ, ಶ್ರೀಯಾದಿಶಕ್ತಿ ಜಗದಂಬೆ. ಪೂಜ್ಯ ದಾದಾಜಿಯವರಿಗೆ ಧನ್ಯವಾದಗಳು. ಈ ಆಳ್ವಾರದ ಆತ್ಮೀಯ ಪೂಜ್ಯರಾಗಿರುವಂತಹ ವೇದಮೂರ್ತಿ ಬಸಯ್ಯ ಸ್ವಾಮಿಗಳವರು ಈ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಅವರಿಗೆ ವಿನಂತಿ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿಷಯ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರ್ಗಃ ತಾಂ ಧರ್ಮಚಾರಿಣೀಂ ಶಂಭೋ ಪ್ರಣಮಾಮಿ ಶಿವಾಂ ಪರಾಂ. ಪಂಚಾಶ್ವದನುಭೂತಾನ್ ಪಂಚ ತತ್ವಾದಿನಾಯಕಾಂ ಪಂಚಬ್ರಹ್ಮ ಮಯಾಮೋಮಿ ಪಂಚಾಚಾರ್ಯಾಂ ಜಗದ್ಗುರೂನ್. ಜಗದಾದಿ ಜಗದ್ಗುರು ಪರಮ ಪೂಜ್ಯ ಪಾದಾರವಿಂದಗಳ ಅನಂತ ಕೋಟಿ ಶರಣುಗಳನ್ನು ಸಮರ್ಪಣೆ ಮಾಡಿ, ಆರೂಢ ಅವಧೂತ ಸಂತ ಮಹಂತರ ಚರಣಾವಳಿಗೊಡಮಟ್ಟು
34ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಕೇಂದ್ರ ಶಿವಗುತ್ತಿ ಲಿಂಗೈಕ್ಯ ಪರಮ ಪೂಜ್ಯ ಅಪ್ಪಗಳಿಗೂ ಕೂಡ ಅನಂತ ಶರಣುಗಳನ್ನ ಸಮರ್ಪಣೆ ಮಾಡಿ, ಜಗದ್ಗುರು ಶಿವಾನಂದರ ಹಾಗೂ ಮಲ್ಲಿಕಾರ್ಜುನ ಶಿವಗಳ ಅಪ್ಪಗಳ ಕೂಡ ಅನಂತ ಶರಣುಗಳನ್ನ ಸಮರ್ಪಣೆ ಮಾಡಿ, ಶ್ರೀಮಠದ ಅಧಿಪತಿಗಳು ಸರಳ ಸಂತರು ಪರಮ ಪೂಜ್ಯ ಶ್ರೀ ಮಲ್ಲಯ್ಯಪ್ಪಗಳು ಕೂಡ ಅನಂತ ಶರಣುಗಳನ್ನ ಸಮರ್ಪಣೆ ಮಾಡಿ, ಕಾರ್ಯಕ್ರಮದಲ್ಲಿ ಜಪಯೋಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ದೇವಿಯ ಉಪಾಸಕರು ಕೂಡ ಅನಂತ ಶರಣುಗಳನ್ನ ಸಮರ್ಪಣೆ ಮಾಡಿ, ಬೆಳಗನೇ ಜಾವದ ಜಪಯೋಗದಲ್ಲಿ ಪಾಲ್ಗೊಂಡಂತ ಎಲ್ಲ ತಾಯಂದಿರೇ, ಶರಣ ತಾಯಂದಿರೇ, ಪುಣ್ಯಾತ್ಮರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಆತ್ಮ ಪರಮಾತ್ಮನಿಗೆ ಶರಣಾರ್ಥಿಗಳು. ಬಹಳ ಸಂತೋಷ. ಯಾಕಂತಂದ್ರ ಮೊಟ್ಟ ಮೊದಲನೇದಾಗಿ ನಾನು ಗೂಡಗೇರಿಯ ಶ್ರೀಮಠಕ್ಕೆ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಬಹಳಷ್ಟು ಸಂತೋಷ ಆಗಿದೆ. ಕಾರಣ ಏನು ಅಂತಂದ್ರ, ಹಲವಾರು ಜನ ಜಗತ್ತಿನಲ್ಲಿ ಗುರುಗಳಿದಾರ, ಮಠಗಳಿದಾವ, ಜಾತ್ರೆಗಳು ಕೂಡ ನಡೀತಾವ. ಶ್ರೀಮಠದ ಕಾರ್ಯಕ್ರಮವನ್ನ ನೋಡಿ ಯಾಕೆ ನನಗೆ ಸಂತೋಷ ಅಂತಂದ್ರ, ನಮ್ಮ ಪರಮ ಪೂಜ್ಯ ಅಪ್ಪಗಳು, ಸದ್ಗುರುಗಳು ಮಲ್ಲಯ್ಯ ಅಪ್ಪಗಳು, ನಡೆದಾಡುವ ಸಂತರು ಸಿದ್ದೇಶ್ವರ ಅಪ್ಪಗಳು ನಮ್ಮ ಕಣ್ಣು ಮುಂದಿಲ್ಲ. ಅವರನ್ನ ಕಾಣಬೇಕಾಗಿತ್ತು. ಮತ್ತಂತಂದ್ರೆ ನಡೆದಾಡುವ ಸರಳ ಸಂತರು ಯಾರು ಅಂತಂದ್ರೆ ಪರಮ ಪೂಜ್ಯ ಗೋಡಗೇರಿ ಶ್ರೀಮಠದ ಅಧಿಪತಿಗಳು ಮಲ್ಲಯ್ಯ ಅಪ್ಪಗಳು. ಕೂಸಿನಂತ ಮನಸ್ಸು, ಸರಳ ಸ್ವಭಾವ, ಅಂಥ ಪರಮ ಪೂಜ್ಯರ ಶಿಷ್ಯರು ನಾವೆಲ್ಲ ಆಗಿದ್ದೀವಲ್ಲ, ನಮ್ಮದು ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಎಂಥ ಗುರುವನ್ನ ನಾವು ಪಡ್ಕೊಂಡಿವಿ ಅಂತಂದ್ರ ಬಹಳಷ್ಟು ಸರಳ. ಈ ಮಠದಲ್ಲಿ ಎಲ್ಲರೂ ಪ್ರತಿಯೊಬ್ಬೊಂದು ಕೂಸಿ ಏನು ಇಲ್ಲ ಅನ್ನುವಂಥದ್ದು ಇಲ್ಲೇ ಇಲ್ಲ. ಹೊಟ್ಟೆಯ ಬುತ್ತಿ ಒಂದು ಕಡೆ ಆದ್ರೆ ನೆತ್ತಿಯ ಬುತ್ತಿ ಎಂಥದ್ದು. ಬಹಳಷ್ಟು ಅದ್ಭುತವಾದಂತಹ ಕಾರ್ಯಕ್ರಮ. ಈ ಮನುಷ್ಯ ಜನ್ಮದ ಸಾರ್ಥಕತೆ ಏನು ಅಂತಂದ್ರ ಪರಮ ದುರ್ಲಭವಾದಂಥ ಮೋಕ್ಷ ಸಾಧನೆ. ಇರುವ 84 ಲಕ್ಷ ಜೀವರಾಶಿಗಳಲ್ಲಿ 83,99,999 ಜೀವಿಗಳು ಕೇವಲ ಭೋಗಕ್ಕಾಗಿ, ಪ್ರಾಪಂಚಿಕ ಸುಖಕ್ಕಾಗಿ ಭೂಮಿಗೆ ಬಂದಾವ. ಆದ್ರೆ ಈ ಮನುಷ್ಯ ಒಬ್ಬನಿಗೆ ಮಾತ್ರ ಮುಕ್ತಿಯನ್ನ ಕಾಣಲಿಕ್ಕೆ ಬರ್ತದ. ಅದು ಯಾವುದರಿ ಅಂತಂದ್ರ ಇಂಥ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಭಕ್ತಿಯನ್ನು ಮಾಡಿದಾಗ ನೀವೆಲ್ಲ ಮುಕ್ತಿಯ ಪಥವನ್ನ ಹಿಡಿಲಿಕ್ಕೆ ಬರ್ತದ ಅಂತ ಮಹಾನುಭಾವರು. ಒಂದು ಕಡೆ ಮಹಾನುಭಾವರು ಅಂತಾರ, ಹಾಡು ನೀ ಇನಿರಾಗ ಇರುವಾಗ ಶಾರೀರ, ಹಾಡು ನೀ ಇನಿರಾಗ ಇರುವಾಗ ಶಾರೀರ, ಎಂದು ಹಿಂಪಡೆವನು ಕಂಠ ಕೊಟ್ಟವನು, ಎಂದು ಹಿಂಪಡೆವನು ಕಂಠ ಕೊಟ್ಟವನು, ಅವನೊಲುಮೆ ಇಲ್ಲದಿರೆ ಜಗದಿ ಮೂಕರು ನಾವು, ಪಡೆದುದಕ್ಕೆ ಶರಣೆನ್ನು ಮುದ್ದು ರಾಮ ಅಂತೇಳಿ ಕೆ.ಸಿ. ಶಿವಪ್ಪನವರು ಬರ್ಕೊಂಡು ಬರ್ತಾರೆ. ಹಾಡು ನೀರಾಗ ಇರುವಾಗ ಶಾರೀರ, ಈ ಶರೀರ ಪರಮಾತ್ಮ ಕೊಟ್ಟು ಕಳಿಸಾನ, 100 ವರ್ಷದ ಆಯುಷ್ಯವನ್ನು ಬರೆದು ಕಳಿಸಾನ. ಈ ಶರೀರ ಇರುವಾಗ ಹಾಡು ನೀರಾಗ ಇರುವಾಗ ಶಾರೀರ, ಅವನೊಲುಮೆ ಇಲ್ಲದಿರೆ ಜಗದಿ ಮೂಕರು ನಾವು. ಯಾವಾಗ ಹಿಂಪಡಿತಾನೋ ಗೊತ್ತಿಲ್ಲ. ಸಾವನ್ನ ಬೆನ್ನಿಗೆ ಕಟ್ಕೊಂಡು ನೀವೆಲ್ಲ ಈ ಭೂಮಿಗೆ ಬಂದಿವಿ. ಸದ್ಗುರುವಿನ ಮಾರ್ಗದರ್ಶನವನ್ನ ಪಡ್ಕೊಂಡು ಇನಿರಾಗವನ್ನ ಹಾಡು, ಒಳ್ಳೆಯ ರಾಗವನ್ನ ಹಾಡು ಅಂತಂದ್ರೆ ಹಾಡೋದು ಭಜನೆ ಮಾಡೋದು ಒಂದು ಕಡೆ ಆದ್ರ, ಗುರುವಿನ ಪಥದಲ್ಲಿ ಗುರುವಿನ ಮಾರ್ಗದಲ್ಲಿ ನೀವು ಹಾಡಬೇಕಾಗ್ಯದ. ಹಾಡು ಅಂತಂದ್ರೆ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕಾಗ್ಯದ. ಒಂದು ಧನ್ಯವಾದವನ್ನು ಹೇಳಬೇಕಾಗ್ಯದ ಗುರುವಿಗೆ. ಹಾಗಾಗಿ ಹಾಡು ನೀರಾಗ ಯಾವಾಗ ಹಿಂಪಡಿತಾನ ಕಂಠ ಕೊಟ್ಟವನು, ಈ ಶರೀರ ಪಡೆದಕ್ಕಾಗಿ ಅವನೊಲುಮೆ ಇಲ್ಲದಿರೆ ಜಗದಿ ಮೂಕರು ನಾವು, ಪಡೆದುದಕ್ಕೆ ಶರಣು. ಹೇ ಪರಮಾತ್ಮ ಸದ್ಗುರುನಾಥ, ನಿನಗೆ ನನ್ನ ಶರಣಾರ್ಥಿ, ಧನ್ಯವಾದ. ಕಾರಣ ಏನು ಅಂತಂದ್ರ ಇಂಥ ಸುಂದರವಾದ ಶರೀರವನ್ನು ಕೊಟ್ಟು ಇಲ್ಲಿ ಕಳಿಸಿಯಲ್ಲ, ಸತ್ಕಾರ್ಯವೇ ನನ್ನಿಂದ ನಡೀತದ ಹೊರತಾಗಿ ಮತ್ಯಾವ ಕಾರ್ಯವೂ ಕೂಡ ಮಾಡಲಾರೆ ಅಂತೇಳಿ ಪರಮಾತ್ಮನಿಗೆ ಒಂದು ಧನ್ಯವಾದದ ಮಾತನ್ನು ಹೇಳಬೇಕು. ಒಂದು ಹೊಳಿ ಹರಿಸಾರ ಅಪ್ಪಗಳು, ಬಹಳಷ್ಟು ಸುಂದರವಾದ ಹೊಳಿಯನ್ನು ಹರಿಸಾರ. ಆ ಹೊಳಿಯೊಳಗೆ ನೀವೆಲ್ಲ ನಿತ್ಯ
ಮನಸ್ಸಿನ ಮೇಲಿನ ಮೈಲಿಗೆ ಅನ್ನುವಂಥದ್ದು ಸ್ವಚ್ಛ ಆಗುತ್ತದ, ನಾವು ಯಾರು ಅನ್ನುವಂಥ ಅರಿವಾಗುತ್ತದೆ. ಇಲ್ಲಿ ಘಟಪ್ರಭಾ ನದಿಯಲ್ಲಿ ಜಲಪಾತದ ಅಲ್ಲಿ ನೀರು ಬೀಳುತ್ತಾವ. ಅದರೊಳಗೆ ಹೋಗಿ ನಾವು ಜಳಕ ಮಾಡಿದ್ವಿ ಅಂತಂದ್ರೆ ಕೇವಲ ಚರ್ಮದ ಮೇಲಿನ ಹೊಲಸು ಹೋಗುತ್ತದ, ಮೈ ಮೇಲಿನ ಹೊಲಸು ಹೋಗುತ್ತದ. ಇಲ್ಲೇನು ಹೊಳೆ ಹರಿಸ್ಯಾರಲ್ಲ, ಏನ್ರಿ ಸ್ವಾಮಿಗಳ ಯಾವ ಹೊಳೆ ನೀರೇ ಕಾಣಲಾಗ್ಯಾವ, ನೀವೇನ್ ಹೇಳಕತ್ತೀರಿ ಅನ್ನಬಹುದು. ಶಾಸ್ತ್ರ ಪುರಾಣ ಪ್ರವಚನ ಎಂಬುದು ಹೊಳಿ, ಶಾಸ್ತ್ರ ಪುರಾಣ ಪ್ರವಚನ ಎಂಬುದು ಹೊಳಿ. ಅದರಾಗ ಬಂದು ನೀ ಇಡೀ ಮನಸ್ಸಿನ ಮೈಲಿಗೆ ತೊಳಿ, ನೀ ಯಾರೆಂಬುದು ತಿಳಿ ಅಂತೇಳಿ 3 ಮಾತುಗಳನ್ನ ಕೇಸಿ ಶಿವಪ್ಪನವರೇ ಬರ್ಕೊಂಡು. ಈ ಭಾರತ ದೇಶದಲ್ಲಿ ಹಲವಾರು ನದಿಗಳದಾವ, ಪವಿತ್ರ ಕ್ಷೇತ್ರಗಳದಾವ. ಆ ನದಿಗಳಿಗೆ ಹೋಗಿ ನಾವು ಸ್ನಾನ ಮಾಡಿದ್ವಿ ಅಂದ್ರೆ ಕೇವಲ ಚರ್ಮದ ಮೇಲಿನ ಹೊಲಸು ಹೋಗುತ್ತದ, ನಮ್ಮ ಮನಸ್ಸಿನ ಮೇಲಿನ ಹೊಲಸು ಹೋಗುವುದಿಲ್ಲ. ಹಾಗಾದ್ರೆ ಸ್ವಾಮಿಗಳ ಮನಸ್ಸಿನ ಮೇಲೆ ಹೊಲಸು ಬಿದ್ದದಂತೀರಿ ಏನಂದ್ರ ಹೊಲಸು ಬಾಳ ಬಿದ್ದದು, ಬಾಳ ಬಿದ್ದದ. ಕಾಮ ಕ್ರೋಧ ಲೋಪ ಮೋಹ ಮದ ಮತ್ಸರ ದ್ವೇಷ ಅಸೂಯೆ ಅನ್ನುವಂತ ಹೊಟ್ಟೆ ಕಿಚ್ಚು ಅನ್ನುವಂತ ಧೂಳ ಮನಸ್ಸಿನ ಮ್ಯಾಗ ಬಿದ್ದದ. ಆ ಮನಸ್ಸಿನ ಮ್ಯಾಗ ಬಿದ್ದಂತ ಧೂಳ ಸ್ವಚ್ಛ ಆಗಬೇಕಾಗಿದ್ರೆ ಯಾವ ನೀರಿನಿಂದ ಅದನ್ನು ತೊಳಿಬೇಕಂದ್ರೆ ಸಾಬಾನ ಶಾಂಪೂ ಹಚ್ಚಿದ್ರೆ ಸ್ವಚ್ಛ ಆಗೋದಿಲ್ಲ. ಅದು ಯಾವುದು ಅಂತಂದ್ರೆ ಈಗೇನು ಅಪ್ಪಗಳು ಏರ್ಪಾటు ಮಾಡ್ಯಾರಲ್ಲ, ಶಾಸ್ತ್ರ ಪುರಾಣ ಪ್ರವಚನ ಜಪ ಅನ್ನುವಂತ ನೀರಿನಿಂದ ತೊಳೆದಾಗ ನೀ ಯಾರು ಅನ್ನುವಂತ ಅರಿವು ನಿನಗಾಗುತ್ತದ, ಮನಸ್ಸಿನ ಮೈಲಿಗೆ ಸ್ವಚ್ಛ ಆಗುತ್ತದಂತ ಇಂಥ ಒಂದು ಹೊಳೆಯನ್ನ ಪ್ರತಿ ವರ್ಷ ಪರಮ ಪೂಜ್ಯ ಅಪ್ಪಗಳು ಇಂಥ ಹೊಳಿ ಹರಿಸ್ತಾರ. ಇಂಥ ಹೊಳಿಯೊಳಗ ನೀವು ನಾವೆಲ್ಲರೂ ಕೂಡಿ ಸ್ನಾನವನ್ನು ಮಾಡಿದಾಗ ಆ ಮನಸ್ಸಿನ ಮೇಲಿನ ಮೈಲಿಗೆ ಸ್ವಚ್ಛ ಆದಾಗ ಮಾತ್ರ ಈ ಮನುಷ್ಯ ಜನ್ಮ ಪರಿಪೂರ್ಣ ಆಗುತ್ತದೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಪರಮ ಪೂಜ್ಯ ಅಪ್ಪಗಳು ನಾನು ಕೂಡ ಈ ಪ್ರಪಂಚ ಪಾರಮಾರ್ಥ ಎರಡನ್ನೂ ಕೂಡಿ ನಡೆಸುವ ಆತನೇ ಜಾಣರ ಜಾಣದೇವ ಅಂದಂಗ ನಾವು ಲೌಕಿಕರು. ಆ ರೀತಿ ಒಳಗ ನಾನು ಕೂಡ ಸ್ವಲ್ಪ ಡಿಪ್ರೆಷನ್ಗೆ ಒಳಪಟ್ಟಾಗ ಅವಾಗ ನಾ ಡಿಪ್ರೆಷನ್ ನಿಂದ ಹೊರಗೆ ಬಂದು ಉತ್ತಮ ಜೀವನವನ್ನು ಅಳವಡಿಸಿಕೊಂಡು ವೈದಿಕತ್ವ ಒಂದೇ ನನ್ನಲ್ಲಿತ್ತು, ಈ ಆಧ್ಯಾತ್ಮ ತಿಳಿದು ಇವತ್ತು ಪ್ರವಚನ ಮಾಡಲಿಕ್ಕೆ ಕಾರಣ ಯಾರು, ಡಿಪ್ರೆಷನ್ ನಿಂದ ಹೊರಗೆ ಬರ್ಲಿಕ್ಕೆ ಪರಮ ಪೂಜ್ಯ ಅಪ್ಪಗಳ ಪೂರ್ಣ ಆಶೀರ್ವಾದ, ಅವರ ವಾಣಿಯ ಆಶೀರ್ವಾದ, ವಾಣಿಯ ಪ್ರಸಾರ ನನ್ನ ಮೇಲಾದಾಗ ಆ ಡಿಪ್ರೆಷನ್ ನಿಂದ ಹೊರಗೆ ಬಂದು ನಾನಿವತ್ತು ಅವರ ಕೃಪೆಗೆ ಪಾತ್ರನಾಗಿ ಅವರ ಪರಮ ಶಿಷ್ಯನಾಗಿದ್ದೇನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತ ಪರಮ ಪೂಜ್ಯರ ಆಶೀರ್ವಾದ ನನ್ನ ಮೇಲೆ ಅಷ್ಟೇ ಅಲ್ಲ, ನಿಮ್ಮೆಲ್ಲ ನಿಮ್ಮ ಮೇಲೆ ಹಾಗೂ ನಿಮ್ಮ ಪರಿವಾರದ ಮೇಲೆ ಸದಾಕಾಲ ಪೂಜ್ಯ ಅಪ್ಪಗಳ ಆಶೀರ್ವಾದ ಇರಲಿ ಅನ್ನುವಂತ ಸದಾಶಯ ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಪರಮ ಪೂಜ್ಯ ಮಲ್ಲಯ್ಯಪ್ಪಗಳ ಪಾದಕ್ಕೆ ಅರ್ಪಿಸಿ ಹರ ಓಂ ತತ್ಸ ಪರಬ್ರಹ್ಮಣೇ ನಮಃ. ವೇದಮೂರ್ತಿ ಬಸಯ್ಯ ಸ್ವಾಮಿಗಳವರು ಒಳ್ಳೆಯ ಅನುಭಾವಿಗಳು. ಪ್ರಪಂಚವನ್ನು ಮಾಡ್ತಾ ಮಾಡ್ತಾ ಊರಲ್ಲಿ ವೈದಿಕ ಅನೇಕ ಪ್ರಕ್ರಿಯೆಗಳನ್ನು ಮನೆಗಳಲ್ಲಿ ಪೂಜೆಯನ್ನು ಮಾಡುವಂತಹ ಒಬ್ಬ ವ್ಯಕ್ತಿಯಾಗಿದ್ದರೂ ಕೂಡ ಅಧ್ಯಾತ್ಮದ ಚಿಂತನೆಯನ್ನು ಮಾಡಿ 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 ಭೈರವಾಡಿಗೆಯಲ್ಲಿ ಪ್ರತಿ ವರ್ಷ ನಾನು ಇರದೇ ಇರಲಿ ಪ್ರತಿ ವರ್ಷ ಒಂದು 5 ದಿವಸ ಕಾರ್ಯಕ್ರಮ ಮಾಡ್ತಾರೆ. ನಾನು ಹೋಗೋದಿಲ್ಲ, ಆದರೆ 5 ದಿವಸ ಮಾತ್ರ ನಾನೇ ಅವರಾಗಿ ಆ ಕಾರ್ಯಕ್ರಮ ಮಾಡ್ತಾರೆ. ಅದು ವಿಶೇಷ, ನಾನು ಅವರಾಗಿ ಆ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಂತಹ ಗುರುಭಕ್ತಿಯನ್ನು ಇರಿಸಿಕೊಂಡಿರ್ತಕ್ಕಂತಹ ಬಸಯ್ಯ ಸ್ವಾಮಿಗಳವರು ಬಹಳ ಸ್ವಚ್ಛ ಮನಸ್ಸಿನವರು. ಅಷ್ಟೇ ತಿಂಗಳಾವಧಿ ಅಲ್ಲಲ್ಲೇ ಶ್ರಾವಣ ಮಾಸದಲ್ಲಾಗಲಿ, ದೇವಿ ಪುರಾಣದ ನವಮಿಯಲ್ಲಾಗಲಿ, ಮಹಾನವಮಿ ದಸರಾ ಸಂದರ್ಭದಲ್ಲಾಗಲಿ ಪ್ರವಚನಗಳನ್ನು ಮಾಡ್ತಕ್ಕಂತಹ ಒಂದು ವಿಶೇಷತೆ ಅವರಲ್ಲಿದೆ. ನಿನ್ನೆ ಸಾಯಂಕಾಲ ಸಮಯ ಕೊಡಬೇಕಾಗಿತ್ತು, ಸಮಯ ಬಹಳ ಆಗಿದ್ದರಿಂದ ಬೆಳಗಿನ ಈ ಸುಪ್ರಭಾತ ಸಮಯದಲ್ಲಿ ಸಮಯವನ್ನು ಕೊಡಬೇಕಾಗಿತ್ತು. ಅಂಥವರು ಇನ್ನಷ್ಟು ಜನಮಾನಸದಲ್ಲಿ ತಮ್ಮ ವಿಚಾರಗಳನ್ನು, ಆಧ್ಯಾತ್ಮಿಕ ಚಿಂತನೆಗಳನ್ನು ಎಲ್ಲ ಬಿತ್ತಲೆ ಅಂತ ತಿಳ್ಕೊಂಡು ಇವತ್ತು ಈ ಸಂದರ್ಭದಲ್ಲಿ 4 ನುಡಿಗಳನ್ನು ಆಡಿದ್ದಕ್ಕೋಸ್ಕರವಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅವರೊಂದು ಮಾತನ್ನು ಹೇಳಿದರು, ಅವರ ಮಾತಿನಲ್ಲಿ ಭಗವಂತನಿಗೆ ನಾವು ಧನ್ಯವಾದವನ್ನು ಹೇಳಬೇಕಾಗಿದೆ. ಇಲ್ಲಿ ನಾವೇನು ಹೇಳಿದ್ದೀವಿ ಅಂದರೆ ಧನ್ಯವಾದವನ್ನು ಹೇಳಿದ್ದೀವಿ, ಅದರ್ಥ ನಿಮಗೆ ಗೊತ್ತಿಲ್ಲ. ಶಿವಾಯ ನಮಃ ಧನ್ಯವಾದ ಅದು ಯಾರಿಗೆ ಅಂತ ಕೇಳಿದ್ರೆ, ಪರಮಾತ್ಮ ಈ ಸೃಷ್ಟಿಯಲ್ಲಿ ನಮ್ಮನ್ನು ನೀನೆಲ್ಲ ನಿರ್ಮಾಣ ಮಾಡಿದೀಯಾ, ನಾನು ಈ ಜಗತ್ತಿಗೆ ಬರುವುದಕ್ಕಿಂತ ಪೂರ್ವದಲ್ಲಿ ಇಷ್ಟೆಲ್ಲವನ್ನ ಸೌಂದರ್ಯವನ್ನು ಕೊಟ್ಟಿದೆಯಾ, ಸೃಷ್ಟಿ ನಿಸರ್ಗವನ್ನು ಕೊಟ್ಟಿದೆಯಾ, ನಾನು
ತಿನ್ನಲಿಕ್ಕೆ, ಉಣ್ಲಿಕ್ಕೆ, ಬಟ್ಟೆ ತುಂಬಿಕೊಳ್ಳಿಕ್ಕೆ ಫಲಭರಿತವಾಗಿರ್ತಕ್ಕಂತಹ ಪರೋಪಕಾರಾಯ ಪರಂತಿ ವೃಕ್ಷ. ನಮ್ಮ ಸಲುವಾಗಿ ನೀನು ಭಗವಂತ ಹಣ್ಣುಗಳನ್ನು ಇಟ್ಟೆ, ಗೋವುಗಳ ಕೆಚ್ಚಲಿನಲ್ಲಿ ಹಾಲನ್ನು ಇಟ್ಟೆ, ಆಮೇಲೆ ನಮಗೆ ಶುದ್ಧವಾದ ನೀರು ಬೇಕು ಅಂತ ತಿಳ್ಕೊಂಡು ನದಿಗಳನ್ನು ಹರಿಸಿದೆ. ಇದೆಲ್ಲ ಯಾರ ಸಲುವಾಗಿ ಅಂತ ಕೇಳಿದ್ರೆ ಯಾರ ಸಲುವಾಗಿಯೂ ಅಲ್ಲ. ನಾನೇನು ಬಂದಿದ್ದೇನೆ ಸುಖದಿಂದ ಇರಬೇಕು ಅಂತ ತಿಳ್ಕೊಂಡು. ಹಿಂದಿನ ಅನೇಕ ಜನ್ಮಗಳಲ್ಲಿ ದುಃಖವನ್ನು ಪಟ್ಟಿದೀಯಾ, ಬರೇ ಒಂದಿಷ್ಟು ಉಂಡುಟ್ಟು ಸಂಚಾರ ಮಾಡಿಕೊಂಡ ಅರಣ್ಯದಲ್ಲಿ ಅಲ್ಲಲ್ಲಿ ಅಲೆದಾಡ್ತಾ ಇದ್ದಿ ಕಾಡು ಪ್ರಾಣಿಯಾಗಿ. ಈಗ ನೀನು ನಾಡು ಪ್ರಾಣಿಯಾಗಿ ನಿನ್ನತನವನ್ನು ನೀನು ಕಟ್ಟಿಕೊಳ್ಳುವ ಸಲುವಾಗಿ ಮನುಷ್ಯ ಕುಲದ ಜನನದ ಲಾಭವಾಗುವುದು. ಕೋಹಂ, ನಾನು ಯಾರು, ಕೋಹಂ ಅನ್ನುವಂಥದ್ದು ಹೋಗಿ ಸೋಹಂ ಅನ್ನುವಂಥದ್ದನ್ನು ಅರಿಬೇಕಾಗಿತ್ತು ಅಂತಂತಂದ್ರೆ ಆ ಒಂದು ಪರಿಜ್ಞಾನವನ್ನು ಪಡ್ಕೊಳ್ಬೇಕಾಗಿರ್ತದ ಅನುಕೂಲತೆಗಳು ಬೇಕಲ್ಲ. ಆ ಅನುಕೂಲತೆಗಳನ್ನೆಲ್ಲವನ್ನೂ ಮೊಟ್ಟ ಮೊದಲಿಗೆ ನಾನು ಈ ಭೂಮಿಗೆ ಬರುವುದಕ್ಕಿಂತ ಪೂರ್ವದಲ್ಲಿ ಭೂಮಿಯನ್ನ ಇಟ್ಟಿ, ನೀರನ್ನ ಇಟ್ಟಿ, ಗಾಳಿಯನ್ನ ಇಟ್ಟಿ, ಬೆಂಕಿಯನ್ನ ಇಟ್ಟಿ, ಆಕಾಶವನ್ನ ಇಟ್ಟಿ, ಆ ನಂತರ ತಾಯಿಯ ಗರ್ಭಕ್ಕೆ ನಾನೇನು ಬಂದೆ, ಒಳಗಡೆ ಮೂಡಿದೆ, ತಕ್ಷಣವೇ ಸ್ತನದಲ್ಲಿ ಹಾಲನ್ನು ಇಡಲಿಕ್ಕೆ ಪ್ರಾರಂಭ ಮಾಡಿ. ಅಲ್ಲಿ ಕೂಸು ಮೂಡಿತು, ಸ್ತನದಲ್ಲಿ ಹಾಲು ಕ್ಷೀರ ಅಂತಕ್ಕಂಥದ್ದು, ಅದು ಮಗುವಿಗೆ ಅಮೃತಪ್ರಾಯವಾಗಿರ್ತಕ್ಕಂಥ ಎದೆ ಹಾಲನ್ನು ಇಟ್ಟಿಯ ನೀನು. ಅದಕ್ಕಾಗಿ ಭಗವಂತನೇ ಆ ನಂತರ ತಾಯಿಯ ಗರ್ಭದಲ್ಲಿ ನಾನಿರುವಾಗ ಅವಳು ಉಂಡಿರ್ತಕ್ಕಂಥ ಎಲ್ಲ ಪಡಿ ಪದಾರ್ಥಗಳು ಕರಿಗೆ ಹೋಗಿಬಿಡ್ತಾವೆ. ಎಷ್ಟೇ ಕಠಿಣ ಪದಾರ್ಥಗಳಿದ್ರೂ ಕೂಡ ಕರಿಗೆ ಹೋಗಿಬಿಡ್ತಾವೆ. ಆದರೆ ಕರಗುವಂಥ ಸ್ಥಾನದಲ್ಲಿ ನಾನೇ ಇದ್ದರೂ ಕೂಡ ನನಗೆ ಎಳ್ಳಷ್ಟು ಕೂಡ ಏನು ಕೂದಲಕ್ಕೆ ಏನು ಧಕ್ಕೆ ಹತ್ತಲಾರದಂಗೆ ನನ್ನನ್ನು 9 ತಿಂಗಳು ಕಾಪಾಡಿದೆಯಲ್ಲಪ್ಪ ನೀನು. ಸುಲಭವಾಗಿ ನಾನು ಈ ಜಗತ್ತಿಗೆ ಬರುವ ಹಾಗೆ ಮಾಡಿದೆಯಲ್ಲ, ಕಣ್ಣು ತೆರೆದ ಕೂಡಲೇ ಎಲ್ಲವನ್ನು ನೋಡುವ ಹಾಗೆ ಮಾಡಿದೆಯಲ್ಲ. ಇಷ್ಟೆಲ್ಲ ಮಾಡಿದರೂ ಸಹಿತ ಒಂದಿಷ್ಟು ನಾನು ಉಪಕಾರ ಸ್ಮರಣೆ ಧನ್ಯವಾದವನ್ನು ಹೇಳದೇ ಇದ್ದರೆ, ಮನೆಗೆ ಹೋದರೆ, ನಾವು ಯಾರಾದರೂ ಮನೆಗೆ ಹೋದರೆ ಅಕಸ್ಮಾತ್ ಹಸಿದು ಹೋದಾಗ, ನೀರಡಿಕೆಯಾದಾಗ, ಏನೋ ದುಃಖವಾದಾಗ ನಾನು ಹೋಗಿ ಕೇಳಿಕೊಂಡಾಗ ನನಗೆ ಸಮಸ್ಯೆಯ ಪರಿಹಾರವನ್ನು ಹೇಳಿದಾಗ ತುಂಬ ಥ್ಯಾಂಕ್ಸ್, ನಿಮಗೆ ಧನ್ಯವಾದ ಅಂತ ನಾವು ಹೇಳ್ತೇವೆ. ಆದರೆ ಸುಮ್ಮನೆ ಒಂದು ಯಥಾಚಿತ್ತಾಗಿರ್ತಕ್ಕಂತಹ ಕ್ವಚಿತ್ತಾಗಿರ್ತಕ್ಕಂಥ ಒಂದು ಉಪಕಾರ ಮಾಡಿದ್ದಕ್ಕೋಸ್ಕರವಾಗಿ ನಾವು ಜೀವಂತವನ್ನು ಒಬ್ಬ ವ್ಯಕ್ತಿಯನ್ನು ಹಾಡಿ ಹರಿಸ್ತೇವೆ. ಆದರೆ ಇಡೀ ಜಗತ್ತನ್ನೇ ನಿರ್ಮಾಣ ಮಾಡಿ ನನಗಾಗಿ ನನಗೋಸ್ಕರವಾಗಿ ಮಾಡಿರ್ತಕ್ಕಂತಹ ಜಗತ್ಪತಿ ಪ್ರಜಾಪತಿಯಾಗಿರ್ತಕ್ಕಂತಹ ಪರಬ್ರಹ್ಮನ ಸ್ಮರಣೆ ಇರದೇ ಇದ್ದರೆ ಹಾಗೆ ಅಂತಕ್ಕಂತಹ ಒಂದು ವಿಚಾರದಿಂದ ನಾವೇನು ಮಾಡ್ಕೊಳ್ಬೇಕಾಗಿದೆ, ಕಂಡುಕೊಳ್ತಕ್ಕಂಥದ್ದು ಋಷಿಗಳು, ಬಸವಾದಿ ಶರಣರು, ದಾಸರು, ಸರ್ವಜ್ಞರಂಥವರು, ಆಳ್ವಾರರು, ಉತ್ತರ ಭಾರತದ ಅನೇಕ ಸಂತರು, ಅವ್ರಿಗೆ ಏನು ಬೇಕಾದ ಇದ್ರೂ ಕೂಡ ಅದೆಲ್ಲವನ್ನ ತ್ಯಾಗ ಮಾಡಿ, ಇಲ್ಲಿಂದ ಎಲ್ಲವನ್ನು ತ್ಯಾಗ ಮಾಡಲಿ ಹೋಗಲಿಲ್ಲ, ಅಲ್ಲಿಯೇ ಇದ್ರೂ ಕೂಡ ಮಾನಸಿಕವಾಗಿ ಎಲ್ಲವನ್ನು ತ್ಯಾಗ ಮಾಡಿಕೊಂಡಿದ್ರು. ಭಾವನಾತ್ಮಕವಾಗಿ ಅದಕ್ಕೆ ಅಟ್ಯಾಚ್ಮೆಂಟ್ ಅಂತಕ್ಕಂಥದ್ದು ಇರಲಿಲ್ಲ. ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅರಣ್ಯದಲ್ಲೋ, ಯಾವುದೋ ಗಿಡದ ಮಧ್ಯದಲ್ಲೋ, ಗುಹೆಯಲ್ಲೋ, ಬೆಟ್ಟದ ಮೇಲೋ, ನದಿ ದಂಡೆಯಲ್ಲಿ ಕೂತ್ಕೊಂಡು ಚಿಂತನೆಯನ್ನು ಮಾಡ್ತಾ ಭಗವಂತನಿಗೆ ನಮಸ್ಕಾರವನ್ನು ಹೇಳಿದರು, ಧನ್ಯವಾದವನ್ನು ಹೇಳಿದರು. ಏನು ಶಿವಾಯ ನಮಃ ಹೋಗಿರ್ತಾರೋ ಏನು ಬಹಳ ಇಲ್ಲ, ಬಹಳ ವಿವರಣೆಯಾಗಿರ್ತಕ್ಕಂತಹ ಪ್ರಬಂಧ ರೂಪದಲ್ಲಿರ್ತಕ್ಕಂತಹ ಹೊಗಳಿಕೆ ಅಂತಕ್ಕಂಥದ್ದು ಏನೂ ಇಲ್ಲ. ಶಿವಾಯ ನಮಃ ಓಂ ಇಷ್ಟು ಬಿಟ್ಟರೆ ಅಲ್ಲಿ ಏನೂ ಇಲ್ಲ. ಅಲ್ಲಿ ಇರ್ತಕ್ಕಂಥದ್ದು ನಿನಗೆ ಶಿವನೇ, ಓಂಕಾರ ರೂಪನಾಗಿರ್ತಕ್ಕಂಥ ಶಿವನೇ ನಿನಗೆ ನಮಸ್ಕಾರ. ಯಾಕೆ ಅಂದರೆ ನನಗೆ ಇಷ್ಟೆಲ್ಲ ಜೀವನವನ್ನು ಕೊಟ್ಟಿದ್ದೀಯಾ, ಕುಶಲನ್ನು ಕೊಟ್ಟಿದ್ದೀಯಾ, ಇದರಲ್ಲಿ ಒಂದಿಷ್ಟು ಏನೋ ತತ್ವವನ್ನು ಇಟ್ಟಿದ್ದೀಯಾ. ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣದ ದೇವ, ಆ ಅರಿವು ಅನ್ನುವಂಥದ್ದು ಇಟ್ಟಿದೆಯಲ್ಲ. ಮರವೆಯ ಜೊತೆಗೆ ಅರಿವನ್ನು ಕೂಡ ಇಟ್ಕೊಂಡಿದ್ದೀಯಾ. ಪ್ರಪಂಚದಲ್ಲಿರ್ತಕ್ಕಂಥದ್ದನ್ನು ಎಲ್ಲವನ್ನು ಮರಿಬೇಕು. ಇದು ಎಲ್ಲದಕ್ಕೂ ಕಾರಣೀಭೂತವಾಗಿರ್ತಕ್ಕಂತಹ ಒಂದು ಶಕ್ತಿ ಇದೆ, ಅದರ ಅರಿವು ಬೇಕಷ್ಟೇ. ಪ್ರಪಂಚದಲ್ಲಿ ಸುಖ ದುಃಖ ಅಂತಕ್ಕಂಥವು ಎಲ್ಲರಿಗೂ ಇರೋದೇ. ಆದರೆ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಪ್ರಾಣಿ ಮನುಷ್ಯ ಹೌದು, ಆದರೆ ಮನುಷ್ಯ ಅಪರಿಪೂರ್ಣ. ಇವೆಲ್ಲ ಅಂತಿದೆ, ಮ್ಯಾನ್ ಈಸ್ ಇನ್ಪರ್ಫೆಕ್ಟ್ ಅಂತೇಳಿ. ಆದರೆ ಪ್ರಾಣಿ ಮಾತ್ರ ಇನ್ನೂವರೆಗೂ ಕೂಡ ಎನಿಮಲ್ ಈಸ್ ನಾಟ್ ಇನ್ಪರ್ಫೆಕ್ಟ್ ಅಂತ ಅಂದಿಲ್ಲ. ಯಾವ ಪ್ರಾಣಿಯೂ ಅಪರಿಪೂರ್ಣ ಅಂತ ಅಂದಿಲ್ಲ. ನಿಜವಾಗಲೂ ಕೂಡ ನಾಯಿ ಪರಿಪೂರ್ಣ, ಪ್ರಾಣಿ ಪರಿಪೂರ್ಣ. ಯಾಕೆ ಪರಿಪೂರ್ಣ ಅಂತಂತಂದ್ರೆ, ಒಂದು ಜೇನುನೊಣ ಅದು ತನ್ನ ಪರಿಪೂರ್ಣತೆಯನ್ನು ಕಂಡುಕೊಂಡು ಏನನ್ನ ಆ ಪುಷ್ಪದಲ್ಲಿರ್ತಕ್ಕಂಥ
ಸುಗಂಧಭರಿತವಾಗಿರ್ತಕ್ಕಂಥ ಮಕರಂದವನ್ನು ಹೀರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಅದು ಮಾಡ್ತದೆ ಜೇನುನೊಣ. ಒಂದು ನಾಯಿ ಒಂದು ತುತ್ತು ನಾವು ಅನ್ನವನ್ನು ಹಾಕಿದರೆ ಕೊನೆಯವರೆಗೂ ಅದರ ಉಸಿರು ಇರುವವರೆಗೂ ಕೂಡ ನನ್ನ ಮನೆಯ ಬಾಗಿಲನ್ನು ಅದು ಕಾಯುತ್ತೆ. ಹೊರಗಿನ ವ್ಯಕ್ತಿ ಬಂದ ಅಂತಂತಂದ್ರೆ ಒಂದಿಷ್ಟು ಶಬ್ದವನ್ನು ಮಾಡಿ ನಮ್ಮನ್ನು ಎಚ್ಚರಿಸ್ತದೆ. ಒಂದು ಆಕಳು ನಮ್ಮ ಸಲುವಾಗಿ ಒಂದಿಷ್ಟು ಹಾಲನ್ನು ಕೊಡ್ತದೆ, ಪ್ರಾಮಾಣಿಕವಾಗಿ ಕೊಡ್ತದೆ. ಎಂದೂ ಸಹಿತ ನಾ ಹೆಚ್ಚು ನೀರು ಕೊಡುವುದು ಈ ಮನುಷ್ಯಾಗಿ ಮೋಸ ಮಾಡ್ಬೇಕಂತ ತಿಳ್ಕೊಂಡು ಹಾಲಿನೊಳಗೆ ನೀರು ಬೆರೆಸಿ ಎಂದೂ ಹಿಂಡಿಲ್ಲ ಆಕಳ. ಯಾರು ಪ್ರಾಮಾಣಿಕರು? ಪ್ರಾಮಾಣಿಕರು ಯಾರು? ಎಮ್ಮೆ, ಆಕಳು ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಪ್ರಾಮಾಣಿಕವಾಗಿರ್ತಕ್ಕಂಥ ನಾವು 1 ಲೀಟ್ರಿಗೆ ಮತ್ತೊಂದು ಲೀಟರ್ ಹಾಕಿ ಹೆಚ್ಚು ಮಾಡಿಕೊಂಡು ದೂಧ ಪಾನಿ ಪಾನಿ ದೇವರಲ್ಲೇ ಇಟ್ಟಾನೆ. ನಾವೆಲ್ಲ ಮೋಸ ಮಾಡಿದ್ದೇವೆ, ಗ್ರಾಹಕರಿಗೆ ಮೋಸ ಮಾಡಿದ್ರು ಸಹಿತ ಭಗವಂತ ಅವ ಹೇಳ್ತಾನೆ, ನೀ ಮಾಡಿದ್ದೀಯ 1 ಲೀಟರ್ ಹಾಲಿಗೆ 1 ಲೀಟರ್ ನೀರು ಬೆರೆಸಿ ಅಲ್ಲಪ್ಪ, ಹಾಗಾದ್ರೆ ನಿಮಗೆ ಒಂದಿಷ್ಟು ರೋಗವನ್ನು ಇಡ್ತೇನೆ. 1 ಲೀಟರ್ ನೀರು ಬೆರೆಸಿದ್ದಲ್ಲ, ಅದರದ ಚಾರ್ಜ್ ಕಾಕ್ರಿ ಕೊಡೋದು, ಗೊತ್ತಾದ? ಇರ್ಲಿ. ಹೀಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಪಶು ಪಕ್ಷಿ ಪ್ರಾಣಿಗಳೆಲ್ಲವೂ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನೇ ಮಾಡ್ತಾರೆ. ಒಂದು ನವಿಲು ಬಹಳ ಆನಂದವಾಗಿ ತನ್ನ ಗರಿಗಳನ್ನು ಬಿಚ್ಚಿ ಆನಂದವಾಗಿ ನೃತ್ಯವನ್ನು ಮಾಡ್ತಾರೆ. ಒಂದು ಕೋಗಿಲೆ ಆನಂದವಾಗಿ ಮಾಮರ ತಳಿದಲ್ಲದೆ ಸೊರೆಗೈಯುವುದೇ ಕೋಗಿಲೆ. ಮಾವಿನ ಮರ ಚಿಗುರು ಹೊಡಿತು ಅಂತಂತಂದ್ರೆ ಅದೇ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಈ ನಿಸರ್ಗದಲ್ಲಿ ಬಂದಿರತಕ್ಕಂತಹ ಆ ಪಕ್ಷಿ ತನ್ನ ಪಂಚಮ ಸ್ವರದಿಂದ ಆನಂದವಾಗಿ ಕೂಗ್ತದೆ. ಕಾಗೆ ಎಂದು ಕೂಗುವುದಿಲ್ಲ. ಕಾಗೆಯ ಮನೆಯಲ್ಲಿ ಹುಟ್ಟಿದ್ದರೂ ಸಹಿತ ಪ್ರಾಮಾಣಿಕವಾಗಿರ್ತಕ್ಕಂಥ ತನ್ನ ಧ್ವನಿಯನ್ನು ಹೊರ ಹಾಕ್ತದೆ. ಕಾಗಿ ಕೋಗಿಲೆ ಹಂಗೆ ಓದಿರುವುದಿಲ್ಲ, ಕೋಗಿಲೆ ಕಾಗೆ ಹಂಗೆ ಓದಿರುವುದಿಲ್ಲ. ಕಾಗೆನೂ ಪ್ರಾಮಾಣಿಕನ, ಕೋಗಿಲೆನೂ ಪ್ರಾಮಾಣಿಕನ. ಈ ಮನುಷ್ಯನ ಧ್ವನಿ ಏನದ ಅಪ್ರಾಮಾಣಿಕ. ಯಾವಾಗಿನ ಮಾತಾಡೋಣ ಗೊತ್ತು, ಈಗ ಮಾತಾಡಿದ್ರೆ ಕಣಕಿರಂಗಿಲ್ಲ. ಹಂಗಾದ್ರೆ ಯಾರ ಧ್ವನಿ? ಅಪ್ರಾಮಾಣಿಕರು ಯಾರು? ಮನುಷ್ಯ ಅಪ್ರಾಮಾಣಿಕ. ಅದಕ್ಕಾಗಿ ಜ್ಞಾನಿಗಳು ಒಂದಿಷ್ಟು ಅರಿವಿಟ್ಟು ಏನೋ ಒಂದು ಅರಿವನ್ನು ಉಂಟು ಮಾಡಿ ಇದು ಈಗ ಇರಪ್ಪ ಅಂತ ತಿಳ್ಕೊಂಡು ನಾನು ಹೇಳೋದು, ಪ್ರಾಣಿಗಳು ಅಪರಿಪೂರ್ಣ ಅಲ್ಲ, ಮನುಷ್ಯ ಅಪರಿಪೂರ್ಣ. 2 ವಸ್ತುಗಳನ್ನು ಇಟ್ಟರೆ, ಒಂದು ಕೆಟ್ಟದ್ದು ಒಂದು ಒಳ್ಳೆಯದನ್ನು ಇಟ್ಟರೆ ಕೆಟ್ಟದ್ದನ್ನೇ ಮನುಷ್ಯ ಆಯ್ಕೆ ಮಾಡ್ಕೊಳ್ತಾನೆ. ಒಂದು ಬಕೆಟ್ನಾಗ ಸೆರೆ, ಒಂದು ಬಕೆಟ್ನಾಗ ನೀರು ತಗೊಳ್ಳೋಣ. ಒಂದು ಕತ್ತಿ ಬಿಟ್ರೆ ಅದೊಂದು, ಒಂದು ಬಕೆಟ್ನಾಗ ಬೀರು, ಒಂದು ಬಕೆಟ್ನಾಗ ನೀರು, ಒಂದು ಕತ್ತೆ. ಅದಕ್ಕೇನು ಜ್ಞಾನ ಇಲ್ಲ, ಕೆಲಸ ಮಾಡ್ತದ, ಹೋಗಿ ಗಾಡಿ ನಿಂದಿರ್ತದೆ. ಕತ್ತೆಗಂತೂ ಯಾವ ಮಾಲಿಕ ಎಂದೂ ಮೇವು ಹಾಕಿಲ್ಲ. ಎಲ್ಲೋ ತಿಂದು ಬಂದು ಪ್ರಾಮಾಣಿಕವಾಗಿ ಅವನು ಕೆಲಸ ಮಾಡ್ತಾನೆ, ದುಡಿಸ್ಕೊಂಡು ಬಿಟ್ಬಿಡ್ತಾನ, ಹೋಗಿ ನಿಂದಿರ್ತದೆ. ಎಷ್ಟು ವಿಚಿತ್ರ ಅಂದ್ರೆ ಆ ಕತ್ತೆ ಇದು ಎಲ್ಲೂ ಹೋಗಬಾರ್ದು ಅಂತ ತಿಳ್ಕೊಂಡು ರೂಢಿ ಮಾಡಿದ್ದ ಮುಂದಿನ ಕಾಲ 2 ಕಟ್ಟಿದ್ದ. ಅದೇನ್ ಮಾಡಿದ್ದು, ರೂಢಿಗತವಾಗಿ ಜಿಕ್ಕೊಂತ 2 ಕಾಲು ಒಮ್ಮೆ ಎತ್ತಿ ಜಿಕ್ಕೊಂತ ಹೋಗ್ತಿತ್ತು. ಮುಂದೆ ಹೋಗ್ಬೇಕಲ್ಲ, ಏನಾದ್ರು ತಿನ್ಬೇಕಲ್ಲ. ಒಂದ್ ದಿವ್ಸ ಮರ್ತ ಕಾಲು ಕಟ್ಟಲಿಲ್ಲ, ಕಟ್ಟ್ಯಾನ ಅಂತ ತಿಳ್ಕೊಂಡು 2 ಕಾಲು ಹಿಡಿದು ಜಿಗಿತ್ತು. ಏನು ರೂಢಿ ಹೇಗಿತ್ತು, ನೀವು ಕಟ್ಟೆ ಬಿಟ್ಟಾನ ಅಂತ ತಿಳ್ಕೊಂಡು. ಹಂಗ ಆ ಪ್ರಾಣಿ, ಅಂಥ ಪ್ರಾಣಿಯನ್ನ, ಅಂತ ಮುಗ್ಧ ಪ್ರಾಣಿಯನ್ನು ನಾವು ಅಕಸ್ಮಾತ್ 2 ಬಕೆಟ್ನಾಗ 2 ಸಾಮಾನು ಇರ್ತಾರೆ ಬಿಟ್ಟು ಬಿಡ್ರಿ, ಇದು ಕುಡಿಯೋದು ಏನು? ನೀರಕ್ಕೆ. ಅದು ಮನುಷ್ಯನ ಬಿಟ್ರಿ, ನೀರು ದಿವಸ ಕುಡಿತೇವೆ, ಒಕ್ಕಟ್ಟೆ ಸಿಗ್ತದ. ಇದು ಅಪ್ರಾಮಾಣಿಕ. ಅದಕ್ಕಾಗಿ ಮನುಷ್ಯ ಪ್ರಾಮಾಣಿಕ ಪ್ರಾಣಿ ಅಲ್ಲವೇ ಅಲ್ಲ. ಇದು ಯಾವಾಗ ಪ್ರಾಮಾಣಿಕ ಆಗತ್ತೆ ಅಂತಂದ್ರೆ, ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಚ ಕಲ್ಪ ತರುರ್ಹರೇ ಪಾಪಂ ತಾಪಂ ದೈನ್ಯಂ ಚ ಹರೇ ಸಾಧು ಸಮಾನ. ಸಜ್ಜನರ ಮಹಾತ್ಮರ ಸಂಘವನ್ನು ಯಾವಾಗ ಮಾಡ್ತೇವೆ ಅವಾಗ ನಮಗೆ ಪರಿಪೂರ್ಣತೆ ಅಂತಕ್ಕಂಥದ್ದು ಬರಲಿಕ್ಕೆ ಸಾಧ್ಯ, ಇಲ್ಲದೆ ಇದ್ರೆ ಬರಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಇಲ್ಲಿವರೆಗೆ ನಾವು ಮಾಡಿರ್ತಕ್ಕಂಥದ್ದು ಮಾನಸಿಕವಾಗಿರ್ತಕ್ಕಂತಹ ಏನೋ ಒಂದೂವರೆ ಗಂಟೆ ನಾವು ಜಪಯಂತಿ ಮಾಡಿದ್ವಿ. ನಿಮ್ಗೆ ಹೇಳಿದ್ದು ನಾವು 1 ತಾಸು ಅಂತ ಹೇಳಿದ್ವಿ. 5:30ರಿಂದ 6:00 ಮುಗಿಸ್ಬೇಕಾಗಿತ್ತು. ನಿಮ್ಮನ್ನು ಪರೀಕ್ಷೆ ಮಾಡಬೇಕು, ನೋಡ್ಬೇಕಂತ ಎದ್ದು ಹೋಗ್ತಾರೆ, ನೋಡ್ಬೇಕಂತ ತಿಳ್ಕೊಂಡು ಸುಮ್ಮನೆ ಹಂಗೆ ಜಕ್ಕೊಂಡು ಹೋದ್ವಿ. 7 ತನಕ ಹೇಳಲಿಲ್ಲ ನೀವು. ಸರಿಯಾಗಿ 7 ಗಂಟೆ ಆಗಿತ್ತು, ಅವಾಗಲೇ ಮುಗಿಸಿದ್ವಿ.
ಅಂದರೆ ಎಷ್ಟು ನಾವು ನಾಮಸ್ಮರಣೆಯನ್ನು ಪ್ರಾಮಾಣಿಕವಾಗಿ ಮಾಡ್ತೇವೋ ಆ ನಾಮಸ್ಮರಣೆ ಅಂತಕ್ಕಂಥದ್ದು ನಮ್ಮಲ್ಲಿ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟ ಕೆಲಸವನ್ನು ಮಾಡಿಯೇ ಮಾಡ್ತೀವಿ, ಅದು ಫಲ ಕೊಟ್ಟೇ ಕೊಡ್ತೇವೆ. ಇದು ಅನ್ನೋ ಕಾರಣ ಏನಂತಂದ್ರೆ ಇಲ್ಲಿ 3 ಶಬ್ದಗಳಿದಾವೆ. ಶಿವಾಯ ನಮಃ ಓಂ. ಶಿವಾಯ ಅಂತ ಈ ಜಗತ್ತನ್ನು ಹುಟ್ಟಿರ್ತಕ್ಕಂಥ ಭಗವಂತ ನಿನಗೆ ಅದು ಚತುರ್ಥಿ ವಿಭಕ್ತಿ ಶಿವಾಯ. ನಮಃ ಅದು ಪ್ರಥಮಾಗತ್ಯ, ನಿನಗೆ ನಮಸ್ಕಾರವು. ಯಾರಿಗೆ ನಮಸ್ಕಾರ? ಶಿವನಿಗೆ. ಅವೆಂಥವನು ಶಿವನು? ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ಮಾಡ್ತಕ್ಕಂಥವನು, ಪ್ರಮಾತೃ ಪ್ರಮಾಣ ಪ್ರಮೇಯ ಎಲ್ಲವನ್ನೂ ಮೀರಿರ್ತಕ್ಕಂಥವನು, ತ್ರಿಪುಟಿಗೆ ಅಗೋಚರನಾಗಿರ್ತಕ್ಕಂಥವನು, ಅಂಥ ಓಂಕಾರ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ. ಅಂದರೆ ಜಗತ್ತನ್ನು ನಿರ್ಮಾಣ ಮಾಡಿಯ ನಿರ್ಗುಣವಾಗಿರ್ತಕ್ಕಂತಹ ನಿರಾಕಾರನಾಗಿರ್ತಕ್ಕಂಥ ಸ್ವರೂಪವು ಓಂಕಾರ ರೂಪದಲ್ಲಿ ಇದೆಯಾ, ಸಗುಣ ರೂಪವಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಶಿವನಾಗಿದ್ದೀಯಾ. ಆ ಶಿವನೂ ನೀನೆ, ಸಾಕಾರವೂ ನೀನೆ, ಸಗುಣವೂ ನೀನೆ, ನಿರ್ಗುಣವೂ ನೀನೆ ಅನ್ನುವಂಥ ಒಂದು ವಿಚಾರದಿಂದ ನೀರಿಗೆ ಇನ್ನಷ್ಟು ಸ್ವಲ್ಪ ಹೆಚ್ಚು ಅದಕ್ಕೆ ಶೀತಲೀಕರಣ ಮಾಡಿದೀವಿ ಅಂತಂತಂದ್ರೆ ಹೆಚ್ಚು ಅದು ತಂಪಾಗಿ ಆಗಿ ಗಟ್ಟಿಯಾಗಿ ಬರ್ಪಾಗುತ್ತೆ, ಐಸ. ಅದೇ ಕರಗಿ ಹಾಗೆ ನೀರಾಗುತ್ತದೆಯೋ ಹಾಗೆ ಗಟ್ಟಿಯಾಗಿರ್ತಕ್ಕಂಥ ಪದಾರ್ಥ ಈ ಭೂಮಿ ಅಂತಕ್ಕಂಥದ್ದು, ನಿಸರ್ಗ ಅಂತಕ್ಕಂಥದ್ದು ನಿರಾಕಾರ ರೂಪವಾಗಿರ್ತಕ್ಕಂಥದ್ದು ನೀರಿನ ರೂಪದಲ್ಲಿ ಮುಂದೆ ಹರಿದು ಹೋಗ್ತಕ್ಕಂಥದ್ದು. ಹೀಗೆ ಈ ಪರಮಾತ್ಮನನ್ನು ನಾವು ನೆನೆಸ್ಬೇಕಾಗಿರ್ತಕ್ಕಂಥದ್ದು ಉದ್ದೇಶ ಇಷ್ಟೇ. ಸುಖ ಬರಲಿ ದುಃಖ ಬರಲಿ ಏನೇ ಬರಲಿ, ನೀವು ಮನ್ಯಾಗ ಅವರರ ಆಗಲಿ ಇವರರ ಆಗಲಿ ಮಕ್ಕಳರ ಆಗಲಿ ಸೊಸೆಯರರ ಆಗಲಿ ಯಾರರ ಆಗಲಿ ಅವನು ಶಿವನಿಗೆ ಯಾರೂ ದಿಕ್ಕಿಲ್ಲ. ಶಿವನಿಗೆ ಅತ್ತಿ ಮಾವ ಇಲ್ಲ, ಅದಾರ ಶಿವನಿಗೆ ಅತ್ತಿ ಮಾವ ಅದಾರ, ಪಾರ್ವತಿಗೆ ಅತ್ತಿ ಮಾವ ಇಲ್ಲ. ಹಿಂಗಾಗಿ ಪಾರ್ವತಿ ವಿಚಾರ ಮಾಡ್ತಾರೆ, ನನಗಂತೂ ಕಿರಿಕಿರಿ ಇಲ್ಲ ಇಲ್ಲ. ಮತ್ತೆ ಇವ ಅಂತೂ ನಮ್ಮ ಉಸಾಬರಿ ಮಾಡಂಗಿಲ್ಲ, ನಮ್ಮ ತವ್ರ ಮನೆ ಉಸಾಬರಿ ಅಂತೂ ಮಾಡಂಗಿಲ್ಲ. ನೋಡ್ರಿ ನೀವು ದಕ್ಷ ಬ್ರಹ್ಮ ಏನೇನೋ ಮಾಡಿಬಿಟ್ಟ ಪುರಾಣದಲ್ಲಿ. ಆದರೆ ಶಿವ ಹೆಂಗದ ಅಂತಂದ್ರೆ ಹಿರಿದನ್ನು ಸಕಲ ಲೋಕವನ್ನ ಆಳದನೇ ಜಾಣದ ದೇವ. ಯಜಗುಂಡ್ರು ಹೇಳ್ತಾರೆ, ಹಿರಿದನ್ನು ಸಕಲ ಲೋಕವನ್ನ ಆಳದನೇ. ಅವನ ಕೈಯಲ್ಲಿ ಒಂದೇನೋ ಕಪಾಲದ ಭಿಕ್ಷಾಪಾತ್ರ ತಿರ್ಕೊಂಡು ತಿರುಗಾಡ್ತಾನೆ. ತಾನು ಕೊಟ್ಟವನು ತಾನೇ ಬೇಕಾದ ಸುಣಬಹುದಾಗಿತ್ತು, ತಾನೇ ನಿರ್ಮಾಣ ಮಾಡಿದರೂ ಕೂಡ ತನ್ನದನ್ನು ತಾನೇ ಕಿತ್ಕೊಳ್ಳಂಗಿಲ್ಲ. ಭಕ್ತರ ಮನೆಗೆ ಬರ್ತಾನೆ, ಭವತಿ ಭಿಕ್ಷಾಂದೇಹಿ ಅಂತಾನೆ, ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾನೆ. ಆದರೂ ಇಡೀ ಲೋಕವನ್ನು ಆಳ್ತಕ್ಕಂಥ ಶಕ್ತಿ ಅವನಲ್ಲಿ ಇದೆ. ಅದರಿಂದ ಒಂದು ಕಡೆ ಸಗುಣ, ಇನ್ನೊಂದು ಕಡೆ ನಿರ್ಗುಣ ಏನೇ ಇರಲಿ, ಅಂತ ಶಿವ ಅಂತಕ್ಕಂಥವನು ಯಾವ್ಯಾವುದು ಬ್ಯಾಡ ಅಂತ ತಿಳ್ಕೊಂಡು ನಿರ್ಲಿಪ್ತನಾಗಿ ಎಲ್ಲಿದಾನ ಸ್ಮಶಾನ ಅದ. ಅವ ಅಲ್ಲೇ ಯಾಕದ ಅಂತಂದ್ರೆ ಗಿರಾಕಿ ಕೊಟ್ಟು ನನ್ನೇ ಬರುತ್ತಾವ ಮುಂದೆ ಹೋಗಿ ನಿಜಗುಣಪ್ಪ. ಅವ ಅಲ್ಲೇ ಯಾಕೆ ಕುಂತಾನ ಅಂತಂತಂದ್ರೆ ಹೆಂಗಿದ್ರು ನನ್ನ ಬರಬೇಕ ಅಂತ ತಿಳ್ಕೊಂಡು ಬೇರೆ ಕಡೆಗೆ ಹೊರಗೆ ಕುಂತ್ರ ನಮಗೆ ತಪ್ಪಿಸ್ತಾರ. ಇಲ್ಲೇ ತಪ್ಪಿಸೋದೇ ಹೋಗಲೇಬೇಕು. ನಮ್ಮ ಗಮ್ಯ ಸ್ಥಾನ, ನಮ್ಮ ಕೊನೆಯ ಸ್ಥಾನ ಸ್ಮಶಾನ ಅಂತಕ್ಕಂಥದ್ದು. ಹಾಗೆ ಸ್ಮಶಾನವಾಸಿಯಾಗಿರ್ತಕ್ಕಂಥ ಭಗವಂತನದೇ ಪರಿಸ್ಥಿತಿ ಹಾಗಿರುವಾಗ ನಾವು ವಿಚಾರ ಮಾಡ್ಕೊಳ್ಬೇಕು, ಮನೆಯಲ್ಲಿ ಏನಾದರೂ ಶಿವಾಯ ಒಂದು ಜಪ ಮಾಡ್ಬೇಡ್ರಿ. ನೀವು ಸಹಜ ಅಂದ್ಬಿಡೋದು ಶಿವಾಯನ್ನ. ಅವ್ರು ಬೆಳೀತಿರ್ತಾರ, ಬಾಳಿ ನೀವು ಚಾಲು ಮಾಡಿದ್ರಿ ಅಂತಂದ್ರೆ ಯುದ್ಧನ ಆಗೋದಿಲ್ಲ, ಮತ್ತೆ ನಾವು ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ನೀವು ಶಿವಾಯನ್ಮ ಅಂದ್ರೆ ಅವ ಅಂತಾನ, ಇದಕ್ಕೆ ಏನು ಹೇಳಿದ್ರು ಅಷ್ಟ ಐತೆ ನಡಿ ಶಿವಾಯನ್ಮ ಅಂತ ಅವನು ಹೋಗ್ಬೇಕು. ಏನು ಹೇಳಿದ್ರು ಅಷ್ಟ ಐತಿ, ಅದು ಶಿವಾಯನ್ಮ, ಇದು ಶಿವಾಯನ್ಮ, ಎಲ್ಲ ತೂರಿಸ್ಬೇಕು, ಏನೂ ಇಲ್ಲ. ಹಾಗೆ ನಮ್ಮ ಜೀವನ ಅಂತಕ್ಕಂಥದ್ದು ಪವಿತ್ರವನ್ನಾಗಿ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಗುರು ಸಾನ್ನಿಧ್ಯ, ಸತ್ಸಂಗ, ಮಹಾತ್ಮರು, ಸದ್ಗೋಷ್ಠಿ, ಸದ್ವಿಚಾರ ಇವೆಲ್ಲವನ್ನು ಮಾಡಿಕೊಂಡಾಗ ಒಂದಿಷ್ಟು ಇದು ಮಂತ್ರ, ಇದು ಮನ ಪ್ರಾಯತೆ ಮಂತ್ರ. ಆ ಮನನವನ್ನು ಮಾಡ್ತಾ 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 ಭವಸಾಗರವನ್ನು ದಾಟಲಿಕ್ಕೆ ಇದೊಂದು ಸುಂದರವಾಗಿರ್ತಕ್ಕಂಥ ಹರಿಗೋಮತಿ ಮಂತ್ರ ಅನ್ನುವಂಥದ್ದು. ಅಂತಹ ಮಂತ್ರ ಪಠಣವನ್ನು ಎಲ್ಲರೂ
ಮನೆಯಲ್ಲಿ ಮಾಡ್ರಿ, ಕುಂತಲ್ಲಿ ಯಾವಾಗ ಬೇಕಾದಾಗ, ಅದಕ್ಕೇನು ಟ್ಯಾಕ್ಸ್ ಇಲ್ಲ, ಯಾವ ಟ್ಯಾಕ್ಸು ಇಲ್ಲ. ನಾವು ಮೈ ಮೇಲೆ ಹಾಕ್ತಕ್ಕಂಥ ಬಟ್ಟೆಗಳಿಗೆ ಟ್ಯಾಕ್ಸ್, ನಾವು ಉಪಯೋಗ ಮಾಡ್ತಕ್ಕಂಥ ಸಾಮಾನುಗಳಿಗೆ ಟ್ಯಾಕ್ಸ್ ಐತಿ. ಆದ್ರೆ ನಮ್ಮ ಉಸಿರಾಟಕ್ಕೆ ಯಾವುದೂ ಟ್ಯಾಕ್ಸ್ ಇಲ್ಲ. ಆದ್ರೆ ಉಸಿರಾಟ ಬಂದ್ ಆತಂದ್ರೆ ಆಕ್ಸಿಜನ್ ಟ್ಯಾಕ್ಸ್ ಐತಿ ಸಿಲಿಂಡರ್ಗೆ. ಈ ಗಿಡಗಳಿಗೆ ಆಕ್ಸಿಜನ್, ಈ ಗಿಡಗಳು ಕೊಡ್ತಾವೆ, ಇಷ್ಟೆಲ್ಲ ಆಕ್ಸಿಜನ್ ಕೊಡ್ತಾವೆ, ಯಾವ ಟ್ಯಾಕ್ಸ್? ಆನಂದವಾಗಿದೆ. ಆದ್ದರಿಂದ ನಮ್ಮಲ್ಲಿ ಇರ್ತಕ್ಕಂತಹ ಶಕ್ತಿಯನ್ನು ಬೆಳೆಸಿಕೊಂಡು ಭಗವನ್ ನಾಮಸ್ಮರಣೆಯನ್ನು ಮಾಡ್ತಾ ನಮ್ಮ ಜೀವನವನ್ನು ಸುಂದರವಾಗಿ ಮಾಡಿಕೊಳ್ಳಲಿಕ್ಕೆ ಈ ಮಂತ್ರ ಬಹಳಷ್ಟು ಶ್ರೇಷ್ಠವಾಗಿರುವಂಥದ್ದು. ಅಂಥ ಮಂತ್ರವನ್ನ ಅದು ಸ್ವಲ್ಪ ಗುರುಮುಖದಿಂದ ಬಂತು ಅಂದ್ರೆ ಗೊತ್ತಾಗಿದ್ರಮ್ಮ ನೀವು ಬರೋದು ಹಡವನೇ ಕೊಡು. ಅಂಥ ಗುರುಮುಖೇನ ಬಂದಿರತಕ್ಕಂಥ ಮಂತ್ರದಿಂದ ಇನ್ನಷ್ಟು ಶಕ್ತಿ ಅಂತಕ್ಕಂಥದ್ದಿರ್ತದೆ. ಅಂತ ಶಕ್ತಿಯನ್ನು ಪಡೆದುಕೊಂಡು ನಿಮ್ಮ ಜೀವನವನ್ನು ಕೃತಾರ್ಥವನ್ನಾಗಿ ಮಾಡಿಕೊಳ್ಳ್ರಿ ಅಂತ ತಿಳ್ಕೊಂಡು ನಾನು ಪೂಜ್ಯರಾಗಿರ್ತಕ್ಕಂತಹ ಚನ್ನಬಸವ ಮಹಾಶಿವಿಗಳವರು ಜೀವನದ ತುಂಬಲು ಲಿಂಗ, ವಿಭೂತಿ, ರುದ್ರಾಕ್ಷಿ, ಒಂದು ಶಿವಾನಂದದ ಫೋಟೋ, ಮಂತ್ರ, ಇಷ್ಟು ಬಿಟ್ಟರೆ ಅವರ ಆಸ್ತಿ ಏನೂ ಇಲ್ಲ. ಇದೇ ಅವರ ಆಸ್ತಿ. ಒಂದು ಪೂಜಾ ಟ್ರಂಕ್ ಇತ್ತು ಸಣ್ಣದ, ಅದು ಒಡಕ್ ಟ್ರಂಕ್, ಏನೂ ಇಲ್ಲ. ಅದರಲ್ಲಿ ಕರಕಮಲ, ಪೂಜೆ ತಂಬಿಗೆ, ಒಂದು ರುದ್ರ ಪುಸ್ತಕ, ರುದ್ರ ನನ್ನ ಹತ್ರ ಇನ್ನೂ ಕೂಡ ಇದೆ, ಅರಬಿ ಕವರ್ ಹಾಕಿದ್ದನು, ಅದನ್ನೇ ಇಟ್ಕೊಂಡಿದ್ದೇನೆ ನಾನು. ಅದೇ ಅವರ ಆಸ್ತಿ, ಅದೇ ನಾನು ಕೊಟ್ಟಿರ್ತಕ್ಕಂಥ ಆಸ್ತಿ. ಆ ರುದ್ರದ ಪುಸ್ತಕವೇ ಇಷ್ಟೆಲ್ಲ ದೊಡ್ಡ ಈ ಆವರಣ ಆಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು. ಅದರಲ್ಲಿ ಬರೀ ಮಂತ್ರಗಳಿದಾವೆ, ಮಂತ್ರಸಿದ್ಧಿ ಅನ್ನುವಂಥ ಯಾರು ಬಂದರೂ ಸಹಿತ ಭೂತ ಪಿಶಾಚಿ ಪಡ್ಕೊಂಡಿದ್ದರೂ ಸಹಿತ ಅವ್ರು ಹೇಳ್ತಕ್ಕಂಥ ಮಂತ್ರದಿಂದ ಎಲ್ಲವೂ ಕೂಡ ಉಚ್ಚಾಟಿತವಾಗಿ ಬಿಡುತ್ತಿತ್ತು. ಅಂಥ ಪವಿತ್ರವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸಿರ್ತಕ್ಕಂಥವರು ಶಿವಾನಂದ ಮಹಾಸ್ವಾಮಿಗಳವರ ಒಂದು ಕೃಪೆಯನ್ನು ಪಡೆದುಕೊಂಡಿರ್ತಕ್ಕಂಥ ಪೂಜ್ಯರು ಚನ್ನಬಸವದೇವರು, ಮಲ್ಲಿಕಾರ್ಜುನ ಶ್ರೀಗಳು, ಬಹಳಷ್ಟು ಜನ 85-86 ಜನ ಸ್ವಾಮಿಗಳು ಶಿವಾನಂದ ಮಹಾಸ್ವಾಮಿಗಳವರ ಕಾರ್ಯಕ್ರಮದ ಸಂಜಾತರಾಗಿ ಹೋಗಿದ್ದಾರೆ. ಅವರೆಲ್ಲರೂ ವಿಶೇಷ ಏನು ಅಂತಂದ್ರೆ ಮಂತ್ರದ ಮಹಿಮೆಯಿಂದ ತಮ್ಮ ಜೀವನವನ್ನು ಅರಳಿಸಿಕೊಂಡ್ರು. ಎಲ್ಲಿಯೂ ಕೂಡ ಯಾವುದೋ ಆಸ್ತಿಯನ್ನು ಮಾಡಲಿಲ್ಲ. ಇದೇ ಸ್ಥಾನದಲ್ಲಿ ಬಂದು ನಿಂತಿರ್ತಕ್ಕಂಥ ಚನ್ನಬಸವದೇವರು ಇದು ನನ್ನ ಕಾಲಕ್ಕೆ ಆಗಿದ್ದಿಲ್ಲ, ಈಗ ಆಗೈತಿ. ಅವ್ರು ಯಾವ ಜಮೀನನ್ನು, ಯಾವುದೇ ಒಂದು ಸಂಪತ್ತನ್ನು ಗಳಿಸಿರ್ತಕ್ಕಂಥವರಲ್ಲ. ಅವರು ಬೇಕಾದಷ್ಟು ಗದಗಿನಲ್ಲಿ ಇರ್ತಕ್ಕಂಥ ಶಿವಾನಂದ ಮಹಾಸ್ವಾಮಿಗಳವರ, ಸದಾಶಿವಾನಂದ ಮಹಾಸ್ವಾಮಿಗಳವರ ಮೂರ್ತಿಗೆ ಕಿರೀಟವನ್ನು ಮಾಡಿಸಬೇಕಾಗಿತ್ತು ಅಂತಂದ್ರೆ ಕೀರ್ತನವನ್ನು ಮಾಡ್ತಾ ಆ ಕಡೆ ಈ ಕಡೆ, ಒಂದು ಕಡೆ ತಾಯಂದರು, ಶರಣರು, ಕೈಲಾಸ ಮಂಟಪ ಗದಗಿನೊಳಗೆ ನಾವೆಲ್ಲ ನೋಡ್ತಿದ್ವಿ ಚಿಕ್ಕವರಿದ್ದಾಗ. ಕೈಯಲ್ಲಿ ಜೋಳಿಗೆ ಹಾಕೊಂಡು ಕೀರ್ತನ ಮಾಡ್ಕೊಂತ ಅವ್ರು ನಡ್ಕೊಂತ ಹಿಂಗೆ ತಿರುಗಾಡ್ಕೊಂಡು ಕೀರ್ತನ ಮಾಡ್ತಿದ್ರು ಅಜ್ಜವರು ಗುರುಗಳು. ಚನ್ನಬಸವ ಮಹಾಸ್ವಾಮಿಗಳವರು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ಬಹಳ ದೊಡ್ಡ ಧ್ವನಿ, ಹಾರ್ಮೋನಿಯಂ, ತಬಲಾದವರು ಬಹಳ ಬಲಿಷ್ಠರಿರ್ಬೇಕು. ಇವರು ಬಹಳ ಹರ್ಷ ಇದ್ದರು. ಅಂತಾದ ಹರ್ಷ ಇರ್ತಕ್ಕಂಥ ಚನ್ನಬಸವರಿಗೆ ಹಾರ್ಮೋನಿಯಂ ಬಾಸವ ಅಷ್ಟದ ಹರ್ಷ ಇರಬೇಕು. ಎಲ್ರಿ ಅಂದ್ರೆ ಎಂಥವು ನಮ್ಮ ಗಟ್ಟಿ ಪೈಲನದ ಕೆಲಸ ಹಾಕಿದ್ದಿಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ರಾಗ, ತಾಳ, ಲಯ, ಭಾವ, ಭಕ್ತಿ ಎಲ್ಲವನ್ನು ಹುಟ್ಟಿಸ್ತಕ್ಕಂಥದ್ದು. ಜೋಳಿಗೆ ಹಿಡ್ಕೊಂಡು ಹಿಂಗೆ ಹೋದ್ರೆ ಅಪ್ಪನ ಕಿರೀಟ ಮಾಡಿಸ್ಬೇಕಂತ ಹಿಂಗೆ ಹೋದ್ರೆ ಈಗ ಈ ಭಾಳ ಕೆಲಸ ಆಗೋದಿಲ್ಲ. ಅವಾಗಿತ್ತು ಕಾಲ ಹಂಗಿತ್ತು, ಕಾಲ ಹಂಗಿತ್ತು. ನಾವೆಲ್ಲ ಚಿಕ್ಕವರಿದ್ವಿ, 6-7ನೇ ಕ್ಲಾಸಲ್ಲಿ ಓದುವಾಗಿದ್ದವು. ಕೈಲಾಸ ಮಠದಲ್ಲಿ ಹಿಂಗೆ ಹೋಗ್ತಿದ್ರು. ಮಂಗಲ ಸೂತ್ರ ಒಂದು ಬಿಟ್ಟು ಕೈಯನ್ನು, ಕಿವಿಯನ್ನು, ಕೊಳ್ಳನು ಎಲ್ಲ ತೆಗೆದು ಜೋಳಿಗೆ ಹಾಕ್ತಿದ್ರು ಬಂಗಾರ ಕಿರೀಟ ಮಾಡ್ಸಕ್ಕೆ. ಮಾತಾ ಬಂಗಾರ ಆಗ್ಯಾವ, ಬಂಗಾರ ನಿಂತರ್ತದೆ ಈಗ ಗೊತ್ತಾಗಿದ್ದ ನಿಮ್ಗೆ. ಮಾತಾ ಬಂಗಾರ ಆಗ್ಯಾವ. ಇನ್ನು ಬಂಗಾರ ಅಂತ ದೂರ ಹೊಡಿತು, 1.5 ಲಕ್ಷ ರೂಪಾಯಿ ಹಂಗ ಏರಾಕತೈತಿ ಬಿಟ್ಟರು. ಅದಕ್ಕೆ ಹಿಂಗ ಅವನ ಜೀವನ ಅಂತಕ್ಕಂಥದ್ದು ಜೋಳಿಗೆ ತುಂಬಿತು. ಅಷ್ಟು ಬಂಗಾರ ಮಾಡಬಹುದಾಗಿತ್ತಂದ್ರೆ ಬಂಗಾರದ ಗುಡಿ ಕಟ್ಟಿಸ್ತಿದ್ರು. ಏನ್ ದೊಡ್ಡ ಮಾತಲ್ಲ ಅವ್ರು ಕಟ್ಟಿಸಿದ್ರು. ಆದ್ರೆ ಕೊನೆಯ ಕಾಲದಲ್ಲಿ 80-80ರ ಅಂಚಿನಲ್ಲಿ ಅವರು ಈ ದೇವಸ್ಥಾನ ಕಟ್ಟಿಸ್ಬೇಕಾಯ್ತು. ಆದ್ರೆ ಕೊನೆಗೆ ಕೈ ಹಿಡ್ಕೊಂಡು ತಿರುಗಾಡುವಾಗ ಒಂದು ಮಾತು ಹೇಳಿದ್ರು, ನೋಡಪ್ಪ ಶಿವಾನಂದಪ್ಪನ ಗುಡಿ ಕಟ್ಟಬೇಕಾದ್ರೆ ನನಗೆ ಸಾಕಾಗಿ ಹೋಯಿತು, ಮುಗಿದು ಹೋಯಿತು. ಆ ರಾಜರಾಜೇಶ್ವರಿ ಗುಡಿ ಒಂದು ಕಟ್ಟಬೇಕಾಗಿದ್ದು ಹೆಂಗೆ ಮಾಡ್ತೀನಿ ನೋಡು ಅಂತ ತಿಳ್ಕೊಂಡು ತಂದಾಗ ಅದು ಮನಸ್ಸಿನಲ್ಲಿತ್ತು. ಅದು ಕೂಡ ಈ ವರ್ಷ ಅದು ಕಾರ್ಯಗತವಾಗ್ತಾ ಇದೆ. ರಾಜರಾಜೇಶ್ವರಿಯ ದೇವಸ್ಥಾನ ಮುಂದಿನ ದಿನಮಾನಗಳಲ್ಲಿ ಒಂದು ಶಿವ, ಒಂದು ಶಕ್ತಿ ಅಂತಕ್ಕಂಥ ಎರಡೂ ಕೂಡ ಬೇಕೇ ಬೇಕು. ನಮ್ಮಲ್ಲಿ ಎಲುಬೋ ಬೇಕು, ರಕ್ತ ಬೇಕು, ಎರಡೂ ಕೂಡಿದ್ರನ್ನ ಈ ಶರೀರ ಅಂತಕ್ಕಂಥದ್ದು. ರಕ್ತನ ಇರ್ಲಿಕ್ಕಂತಂದ್ರೆ
ಎಲ್ಲರೂ ಇರ್ಲಿಕ್ಕೆ ಅಂತಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಜಗತ್ತು ಕೂಡಿರ್ತಕ್ಕಂಥದ್ದೇ ಶಿವಶಕ್ತಿಯರ ಸಂಪುಟ ಅಂತಕ್ಕಂಥದ್ದು. ಇಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಗಳಿಸಿಕೊಂಡಿರ್ತಕ್ಕಂಥ ಚನ್ನಬಸವ ಮಹಾಶ್ರೀಗಳವರು ಇಲ್ಲಿ ಬಂದು ನಾನು ಏನಾದರೂ ಬೇಕು ಅಂತ ಅಂದಿಲ್ಲ, ನಾನು ಬೇಕಂದೆ, ಅವ್ರು ಬೇಕಂದ್ರು. ಎಲ್ಲವನ್ನೂ ತ್ಯಾಗ ಮಾಡಿ ಹೋಗಿರ್ತಕ್ಕಂಥ ಮಹಾನ್ ಭಾವರು. ಅವರು ಕೂಡ ಸಮಾಜಕ್ಕೋಸ್ಕರವಾಗಿ ಒಬ್ಬ ವ್ಯಕ್ತಿ ಉದ್ಧಾರ ಆಗ್ಬೇಕಂತ ತಿಳ್ಕೊಂಡು ತಮ್ಮ ಜೀವನದಲ್ಲಿಯೇ ಆ ಪರಿಶ್ರಮ ಪಟ್ಟವರು. ತಿರುಗಾಡಿಕೊಂತ ಹೋಗ್ತಿದ್ರು. ಈಗಿನ ಹಾಗೆ ಬಸ್ ಇರಲಿಲ್ಲ, ಏನು ಯಾವುದೇ ವಾಹನ ಸೌಕರ್ಯ ಇರಲಿಲ್ಲ. ಅಷ್ಟು ಅವ್ರು ಯಾವುದೇ ಊರಿಗೆ ಹೋದರೂ ಸಹಿತ ಹಗಲಿಗೆ ಒಂದು ಗುದ್ದಿ ಹಾಕೊಂಡು ಹೋಗಿದ್ರು. ಯಾವುದರ ಹಳ್ಳಿಗೆ ಹೋದ್ರು ಅಂತಂದ್ರೆ ಊರು ಹೊರಗೆ ಯಾವುದೋ ಮನೆ ಇತ್ತು ಅಂತಂದ್ರೆ ಅಲ್ಲಿ ಹೋಗೋದು, ಒಂದು ಗುದ್ಲಿ ಇಟ್ಕೊಳ್ಳೋದು, ಮತ್ತು ಹೊಳ್ಳಿ ಬರೋದು, ಕೊಟ್ಟು ಬಂದ್ಬಿಡೋದು. ಏನು ಗುದ್ಲಿ ಏನು ಅಂತಂತಂದ್ರೆ ಯಾರ ಹೊಲದಾಗ ಕರಿಕಿದ್ರೆ ನಟ್ ಕಡಿಯೋದು. ಹೊಲ ಅವ್ರದಲ್ಲ, ಯಾರ್ದೋ ಹೊಲ. ಕರಿಕಿತ್ತು ಅಂದ್ರೆ ಕರಿಕೆ ಕಾಣಿಸ್ತಾವ. ಕರಿಕೆಯಿಂದ ರೈತ ನಾಶಕನ ಅಂತ ತಿಳ್ಕೊಂಡ್ರೆ ಈಗಿನ ಹಂಗೆ ನಿಮ್ಮ ಟ್ರ್ಯಾಕ್ಟರ್ ಇರಲಿಲ್ಲ, JCB ಇರಲಿಲ್ಲ, ಯಂತ್ರ ವಾಹನಗಳು ಏನೂ ಇರಲಿಲ್ಲ. ಸ್ವತಃ ಅದೆಷ್ಟು ಹೊಲ ಹಸನಾಗಬೇಕು ಎಲ್ಲ ಹಸನು ಮಾಡಿ ಹೊರಡೋರು. ಬರೀ ಅಷ್ಟ ಹೊಲ ಅಷ್ಟ ಹಸನು ಮಾಡ್ತಿದ್ದಿಲ್ಲ, ಕರಿಕೆ ಅಷ್ಟ ಅವರು ಹಾಡ್ತಿದ್ದಿಲ್ಲ, ನಟ್ ಕಡಿತಿದ್ದಿಲ್ಲ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭ್ರಾಂತಿ ಅಂತಕ್ಕಂಥ ಕರಿಕೆ ಬೇರೆ ಬಿಟ್ಟಿರ್ತದಲ್ಲ, ತಿಂಗಳಾವಧಿ ಇದ್ದು ಮನಸ್ಸಿನ ಭ್ರಾಂತಿಯನ್ನು ತೆಗೆಯೋದು, ಹೊಲದಲ್ಲಿರ್ತಕ್ಕಂಥ ಕರಿಕೆಯನ್ನು ತೆಗೆದು ಎರಡೂ ಕೆಲಸ ಮಾಡಿರ್ತಕ್ಕಂಥವ್ರು ಪೂಜ್ಯ ಚನ್ನಬಸವ ಮಹಾಶ್ರೀಗಳು. ಅದಕ್ಕೆ ತಿಳ್ಕೊಂಡು ಕೊನೆಗೆ ಆ ಊರಾಗ ಪುರಾಣ ಮುಗಿಸ್ಕೊಂಡು ಬಂದು ಊರ ಭಾಗದಲ್ಲಿ 6 ಗಂಟೆ ಇರ್ತಿದ್ರು. ಅವ್ರು ಬಿಡುತ್ತಿದ್ದಿಲ್ಲ ಮಂದಿ, ಯಾಕಂದ್ರೆ ನಟ್ ಕಡಿತಿದ್ರು. ಊರ ಹೊಲ ಎಲ್ಲ ಹಸನಾಗ್ಬೇಕಲ್ಲ, ಯಪ್ಪ ಇರ್ರಿ ಇನ್ನೊಂದು ಹಾಕ್ತಿರ್ತಿದ್ರು. ಯಾಕೆ ಕರಿಕೆ ಇನ್ನೂ ಹೊಲದಾಗ ಹೋಯ್ತಂತ ಕೇಳ್ತಿದ್ರು. ಹಾಗೆ ತಮ್ಮ ಜೀವನ ವಜ್ರಕಾಯ. ಏನು ತಂದರು ಅವರೇನು ಸುಮ್ಮನೆ ಗಿಲಿ ಕಿವಿಯಾಗ ಹಾಕುವಷ್ಟು ತುಪ್ಪ ಉಣ್ಣವರಲ್ಲ. ದಂಡಿಗಟ್ಟಲೆ ತುಪ್ಪ ಬೇಕು. ಯಾವ್ದ್ರ ಮನೆಗೆ ಊಟಕ್ಕೆ ಹೋದ ಅಂತಂದ್ರೆ ಒಮ್ಮೆ 4 ಹೋಳಿಗೆ ನೀಡಿಸೋಣಂಗಿಲ್ಲ. ಯಾಕಂದ್ರೆ ಅದಕ್ಕೆ ಸಾವುಕಾರ್ತಿ ಗೌಡ್ತಿ ಏನು ಮಾಡ್ತಿದ್ರು ಅಂದ್ರೆ 4 ಹೋಳಿಗೆ ನೀಡಿ 1 ಚಮಚ ತುಪ್ಪ ನೀಡಾಕಿ. ಇವ್ರು ಹಂಗಿದ್ದಿಲ್ಲ, 1 ಹೋಳಿಗೆ ನೀಡುವ ಅನ್ನೋದು. 1 ಹೋಳಿಗೆ ನೀಡಿದ್ರು ಮತ್ತೊಂದು ಚಮಚ ನೀಡಬೇಕಲ್ಲ ತುಪ್ಪ, ಮತ್ತೊಂದು ಹೋಳಿಗೆ ನೀಡೋದು. ಹಿಂಗೆ 10 ಹೋಳಿಗೆ ಉಂಡ್ರು ಆಕೆ ಅನ್ನಾಕಿ ಅಪ್ಪ ಒಮ್ಮೆ ನೀಡ್ತಿರಲ್ಲ ಅಂತಿದ್ರು. ಇಲ್ಲ ಒಂದೊಂದು ನೀಡೋದು, ತುಪ್ಪ ಖರ್ಚಾಗಬೇಕಲ್ಲ ಅದು. ಆಕೆ ದೀಡ್ ಸೇರು ದುಂಡವ, ದೀಡು ದುಂಡವ, ದೀಡ್ ಸೇರು ತುಪ್ಪನ 1.5 ವರ್ಷ ಮಾಡಿಲ್ಲ ಅಂತ ಈಗ ಇವ್ರು ಹೇಳ್ತದ್ದು ನೀಡೋದು ತುಪ್ಪ ನೀಡಂತ. ನಂಬಿಕೆಗೆ ತುಪ್ಪ ಕೊಟ್ಟಾರೆ. ಅದಕ್ಕಾಗಿಯೇ ಶರೀರ ಹಂಗೆ, ತಪಸ್ಸು ಹಂಗೆ. ಅಂತ ಮಹಾನ್ ಭಾವಗಳನ್ನ ಸ್ಮರಣೆ ಮಾಡತಕ್ಕಂತಹ ಪವಿತ್ರವಾಗಿರ್ತಕ್ಕಂಥ ದಿವಸ ಇದಾಗಿದೆ. ಈ ಜಪಯೋಗದಲ್ಲಿ ಭಾಗವಹಿಸಿ ತಾವೆಲ್ಲರೂ ಗುರುವಿಗೆ ಧನ್ಯವಾದಗಳನ್ನು, ಪರಮಾತ್ಮನಿಗೆ ಧನ್ಯವಾದಗಳನ್ನು, ಉಪಕಾರ ಸ್ಮರಣೆಯನ್ನು, ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವರು ನರನು ಎನ್ನಲು ಬೇಡ ಎಂಬಂತೆ ಅವರು ತಮ್ಮ ಶಿಷ್ಯರಿಗೆ ಯಾವ ರೀತಿ ಉಪದೇಶ ಮಾಡಿದರೋ ಅದೇ ರೀತಿಯಾಗಿರ್ತಕ್ಕಂತಹ ಜೀವನವನ್ನು ತೆಗೆದಿರ್ತಕ್ಕಂಥವ್ರು ಅನೇಕ ಜನ ಶಿಷ್ಯಂದಿರು. ಇದು ಬಹಳಷ್ಟು ಜನ ಬಂದಾರ, ಹಲವರು ಬಂದಾರ, ನೋಡಿದವರು ಬಂದಾರ. ನಮ್ಮ ಯರ್ಜನ್ಯ ಮಹಾದೇವ ನಮ್ಮ ಸಿದ್ದಯ್ಯ ಅಂತ ಕರೀತಾರೆ. ಆ ಊರಾಗ ನೀರೇ ಇರಲಿಲ್ಲ. ಗುರುಗಳು ಓಣ್ಯಾಗ ಹೊಂಟ್ರು ಅಂತಂತಂದ್ರೆ ಅದೇ ಅಗದಿ ಸಣ್ಣ ಗಿಂಡ್ಯಾಗ ನೀರು ತಂದು ಹಾಕೋರು. ಅದು 30-40 ಮೌನ ಭಾವನೆ. ಆ ನಿಜಾಮ ಗೊತ್ತೈತಿ. ಆ ಊರಿಗೆ ಹೋಗ್ಬೇಕಾದ್ರೆ ಹಾಗ ತೊಗೊಂಡು ಹೋಗ್ಬೇಕು ಸೊಸಿ. ಎದಕ್ಕೆ ನೀರು ಸೇರ ಅಕಸ್ಮಾತ್ ಬಾವಿಗೆ ನೀರು ಸಿರುದಾಗಲಿಕ್ಕಂದ್ರೆ ಅದ ಹಾಕ ತಗೊಂಡು ಊರು ಹೊರಗೆ ಹೋಗಿ ಶಿವ ಅಂತ ಊರದು. ಆದರೆ ಚನ್ನಬಸವ ಮಹಾಶಿವಿಗಳು ನಮ್ಮ ಸಿದ್ದಯ್ಯನ ಮಹಾದೇವಪ್ಪನ ಹೊಲಕ್ಕೆ ಹೋಗಿ ಅಲ್ಲಿ ವಾಸ ಮಾಡಿ ಹಾಕಂದು ಬೋರ್ ಹಾಕಂತಂಥದ್ದು. ಎಂದ ಬೋರ್ ಹಾಕಿಸಿದ್ರು ಚನ್ನಬಸವ ದೇವರು. ಅಂದಿನಿಂದ ಇವತ್ತಿಗೆ ಆ ಊರಾಗ ಒಂದು ಜಾಲಿ ಕಂಟಿ ಬೆಳೀತಿದ್ದಿಲ್ಲ. ಇಡೀ ಊರು ತುಂಬ ಬಾಳೆ ಮತ್ತು ಹೂವು. ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲ ಹೂಗಳು ಎಲಿಜರಿಗೋ ಹೂವು. ಕಲ್ಲಿನಲ್ಲಿ ನೀರು ತೆಗೆದವರು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಪವಾಡ ಸದೃಶವಾಗಿರ್ತಕ್ಕಂಥ ಘಟನೆಗಳು ಅವರ ಜೀವನದಲ್ಲಿ ಆಗಿರ್ತಕ್ಕಂಥದ್ದು. ಹೀಗೆ ಅನಂತ ಬೇರೆ ಬೇರೆ ಊರುಗಳಲ್ಲಿ ಹೋದರೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಜೀವನ ಶೈಲಿಯಲ್ಲಿ ನಾವು ರೂಪಿಸಿಕೊಂಡು ನಮ್ಮೆಲ್ಲರೂ ಕೂಡ ಧನ್ಯರನ್ನಾಗಿ ಮಾಡಿದ್ದಾರೆ. ಆ ಪೂಜ್ಯರಿಗೆ ಮತ್ತೊಮ್ಮೆ ನಾವು ಭಕ್ತಿಯಿಂದ ನಾಮಗಳನ್ನು ಸಮರ್ಪಣೆ ಮಾಡಿ ಈ ಉಪಯೋಗ ಕಾರ್ಯಕ್ರಮವನ್ನು ಮಂಗಲ ಮಾಡೋಣ. ಅಲ್ಲಿ ದೇವಸ್ಥಾನದಲ್ಲಿ ಈಗ ಮಂಗಳಾರತಿಯನ್ನು ತಯಾರು ಮಾಡಿದರೆ ಶಂಕರಾಚಾರ್ಯ
ಹಾಂ, ಇನ್ನೊಂದು ವಿಶೇಷ ಅಂತಂತಂದರೆ ಶ್ರೀ ಶಿವಾನಂದ ಮಠ ಘೋಡಗೇರಿ ಅಂತ ತಿಳ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಅದು ಕಮರ್ಷಿಯಲ್ ಅಲ್ಲ, ಅದಕ್ಕೆ ಯಾವುದೇ ಲಾಭದಾಯಕವಾಗಿರ್ತಕ್ಕಂಥ ಯಾವುದೋ ವಿಚಾರ ಇಟ್ಕೊಂಡು ಅದನ್ನು ಮಾಡಿಲ್ಲ. ಯೂಟ್ಯೂಬ್ ಚಾನಲ್ ಶ್ರೀ ಶಿವಾನಂದ ಮಠ ಅಂತ ತಿಳ್ಕೊಂಡು SHRW, SHRI ಅಲ್ಲ, SRW ಅಲ್ಲ, ಇಂಗ್ಲೀಷ್ ಒಳಗೆ ಹೇಳ್ತೇನೆ ನಾನು. ಶ್ರೀ ಶಿವಾನಂದ ಮಠ ಘೋಡಗೇರಿ ಅಂತ ನೀವು ಓಪನ್ ಮಾಡಿದ್ರಿ ಅಂತಂದ್ರೆ ಯೂಟ್ಯೂಬ್ ಚಾನಲ್ ಓಪನ್ ಆಗ್ತದೆ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಭಾವನೆ ನೀಡಿರೋದಿಲ್ಲ. ಅದರ ಮುಖಾಂತರವಾಗಿ ಶ್ರೀಮಠದ ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ಅದನ್ನು ನೋಡಲಿಕ್ಕೆ ನಿಮಗೆ ಸಿಗ್ತದೆ, ಅದರ ಮಾಹಿತಿ ನಿಮಗೆ ಸಿಗ್ತದೆ. ಅದಕ್ಕಾಗಿ ಅದನ್ನು ಕೂಡ ತಾವು ಉಪಯೋಗ ಮಾಡಿಕೊಳ್ಳ್ರಿ ಯೂಟ್ಯೂಬ್ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ಮೇಲೆ ದೇವಸ್ಥಾನದಲ್ಲಿ ಮಂಗಳಾರತಿಯನ್ನು